ಪ್ರಭುವೆ ಪ್ರೇಕ್ಷಕನೇ ದೇವಾ ಪ್ರಭುವೆ ಪ್ರೇಕ್ಷಕನೇ ದೇವಾ ಚರಣಾಂಬುಜಕ್ಕೆ ಶರಣು ಶರಣು ಚರಣಾಂಬುಜಕ್ಕೆ ಶರಣು 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 ಅಂತರಂಗದಲ್ಲಿ ರಂಗವನು ರಂಗದಲ್ಲಿ ಅಂತರಂಗವನು ಅಂತರಂಗದಲ್ಲಿ ರಂಗವನು ರಂಗದಲ್ಲಿ ಅಂತರಂಗವನು ಕಾಯುತ್ತಲಿರುವ ಕರುಣಾ ಸಾಗರನೇ ಪ್ರೇಕ್ಷಕನೇ ಕಾಯುತ್ತಲಿರುವ ಕರುಣಾ ಸಾಗರನೇ ಪ್ರೇಕ್ಷಕನೇ ಪ್ರಭುವೇ ಪ್ರೇಕ್ಷಕನೇ ದೇವಾ ಪ್ರಭುವೇ ಪ್ರೇಕ್ಷಕನೇ ದೇವಾ ಚರಣಾಂಬುಜಕ್ಕೆ ಶರಣು ಶರಣು ಚರಣಾಂಬುಜಕ್ಕೆ ಶರಣು 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 ಮಾತಿನ ಒಳಗೆ ಮಂತ್ರವ ಭರಿಸು ಆಟದ ಒಳಗೆ ಮಾಟವನಿರಿಸು ಮಾತಿನ ಒಳಗೆ ಮಂತ್ರವ ಭರಿಸು ಆಟದ ಒಳಗೆ ಮಾಟವನಿರಿಸು ಕಣ್ಣಕ್ಕೆ ನವಿಲಿನ ಕಣ್ಣನ್ನು ತೊಡಿಸು ನಾಟಕವನ್ನು ನಟರಾಜನೆ ಹರಿಸು ಪ್ರೇಕ್ಷಕನೇ ಪ್ರಭುವೇ ಪ್ರೇಕ್ಷಕನೇ ದೇವಾ ಪ್ರಭುವೇ ಪ್ರೇಕ್ಷಕನೇ ದೇವಾ ಚರಣಾಂಬುಜಕ್ಕೆ ಶರಣು ಶರಣು ಚರಣಾಂಬುಜಕ್ಕೆ ಶರಣು 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 ಹುಡುಕೈ ಕಲಾವತಿ, ಈ ಪ್ರೇಮ ದುಂಗರದೊಂದಿಗೆ ನಾನು ನನ್ನ ಹೃದಯವನ್ನು ಏನಿರು ಕೊಡ್ತೀನಿ. ನನಗೆ ನಾಚಿಕೆ ಆಗುತ್ತೆ ನಾಯನ. ಇರ್ಲಿ ಕೊಡಮ್ಮ, ನಿಶ್ಚಿತಾರ್ಥ ಒಂದ್ ಆಗ್ಬಿಡ್ಲಿ, ಅಂತ್ಯ ಸುಖ ಪಡ್ತಾವೋ. ವಿನಯ ಎಂತೆಂತಿದ್ರು ನಾನು ನಿನ್ನವಳೇ. ಕಲಾವತಿ, ಎಂದೆಂದಿಗೂ ನಾನು ನಿನ್ನವನೇ. ಈ ಕಲಾವತಿ ಬಹಳ ಅದೃಷ್ಟವಂತಳು. ನಾನು ಇದ್ದೀನಿ ವಿಲಾಸಿನಿ. ಸುಗುಣೇಂದ್ರ, ನೋಡಪ್ಪ, ಹಿಂದೆ ನಿನ್ ಮದ್ವೆಗ್ ನಾನ್ ಸಾಕ್ಷಿ ಆಗಿದ್ದೆ, ಈಗ ನನ್ ಮಗಳು ನಿಶ್ಚಿತಾರ್ಥಕ್ಕೆ ನೀನ್ ಸಾಕ್ಷಿ ಆಗ್ತಾ ಇದ್ಯಾ. ಅಂದಾಗೆ ಈ ನಿಶ್ಚಿತಾರ್ಥಕ್ಕೆ ಬಂದು ಬಳಗ ಯಾರು ಕರ್ದಿಲ್ಲ. ಊರ್ಗೆ ಖರ್ಚು ಏమంటాರೋ? ನಿಜ ನಿಜ. ಸರಿ ಸರಿ, ಬನ್ನಿ ಬನ್ನಿ, ಒಳ್ಳೆ ಭೋಜನ చేస్తాము, ಸಂತೋಷಂಗ ಕಾಲ ಕಳಿತಾము. ನೀವೇನಂತೀರಿ ಬಾಯಿ ದಂಪದಾಲು? ನಾನ್ ಪ್ರೀತಿಸೋ ಹುಡುಗಿ ಸದಾ ನನ್ನ ಜೊತೆ ಇರೋದ್ಕಿಂತ ಹೆಚ್ಚು ಇನ್ನೇನು ಆಸೆ ಪಡಲ್ಲ ನಾನು. ಇವಳಿಗಿಂತ ಚೆನ್ನಾಗಿರೋ ಊಟ ಬೇಕಾ ಇವನ್ಗೆ? ಈ ಮ್ಯಾರೇಜಸ್ ಆರ್ ವೆರಿ ನವನ್ ಅಂಟಾರು. ತಂಜಾವೂರ್ನಲ್ಲಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ವಿದ್ಯಾಶಂಕರ್ನಿಗೆ ನನ್ನ ಮಗಳು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ದುರಾದೃಷ್ಟದಿಂದ ಸತ್ತೋದ. ಇಲ್ದೆ ಹೋಗಿದ್ರೆ ನೀನ್ ನನ್ನ ಹಳೆ ಆಗಕ್ ಆಗ್ತಿರ್ಲ ಕಣಯ್ಯ. ಹೌದು, ನಿಜಕ್ಕೂ ನಾನು ಅದೃಷ್ಟವಂತ. ಆದ್ರೆ ಕಲಾವತಿಗೂ ಹೀಗೆ ಅನ್ಸುತ್ತೋ ಇಲ್ವೋ ಅಂತ ನನಗ್ ಗೊತ್ತಿಲ್ಲ. ತಪ್ಪಿದೆ ವಿನಯ, ನನ್ ಹೃದಯ ಯಾವಾಗ್ಲೂ ನೀವ್ ಬೇಕು ಅಂತ ಬಯಸುತ್ತೆ. ಆದ್ರೆ ನಾನೇನಾದ್ರೂ ವಿದ್ಯಾಶಂಕರ್ನ ಮದ್ವೆ ಆಗಿದ್ರೆ ಅದು ಬರೀ ನನ್ನ ಅಪ್ಪನ ಕಟ್ಟಿ ಮೃದು ಮಾತ್ರ. ನಿಜ ನಿಜ, ಯಾರ್ಯಾರ ಅದೃಷ್ಟ ಎಲ್ಲೆಲ್ಲಿ ಬರ್ದಿದೆಯೋ ಏನೋ. ಅಂದಾಗೆ ವಿದ್ಯಾಶಂಕರ ಸತ್ತ. ಅಥವಾ ಬಿಡು, ನಂಗೂ ಹೆಚ್ಚೇನ್ ಗೊತ್ತಿಲ್ಲ. ಒಂದ್ ತಂಗಿ ವಿಷಯಕ್ಕೆ ಮನ್ಸ್ತಾಪ ಆಯ್ತಂತೆ, ಬುದ್ಧಿ ವರ್ಷನೂ ಆಯ್ತಂತೆ. ಆ ತಂಗಿ ಬೇಗರ ನನ್ನ ಇವ್ರಿಗೂ ಕೊಂದಂತೆ. ಪಾಪಮೋ ಪ್ರಾಣಮೋ ಅಲ್ಲೇ ಪಟಾಕ್ ಅಂತಂತೆ. ಎಲ್ಲ ಅಂತೆ ಕಂತೆ. ವಿದ್ಯಾಶಂಕರ ಹಸುವಿನಂತ ಮನುಷ್ಯ ಸತ್ತ ಅಂದ್ರೆ ಚೆ ನಿಖಿ ಅವನ್ ಪರಿಚಯ ಇತ್ತೇನೋ? ಹೌದು, ನಾನು ತಂಜಾವೂರಲ್ಲಿ 3 ವರ್ಷ ಇದ್ದೆ. ಅವನು ನಾನು ಗಳಸ್ಯ ಕಂಠಸ್ಯ. ಅವನು ಗೊತ್ತು. ಅವನ ತಂಗಿ ಗಂಡಸರು ವೇಷ ಹಾಕೊಂಡು ಊರೆಲ್ಲ ಓಡಾಡ್ತಾ ಇದ್ಲು. ವಿದ್ಯಾಶಂಕರನಿಗೆ ತಂಗಿ ಅಂದ್ರೆ ಪಂಚ ಪ್ರಾಣ. ಪಾಪ ಹೀಗಾಗುತ್ತೆ ಯಾರು ಗೊತ್ತು? ದುರಾದೃಷ್ಟಮೋ. ಫೋನ್ ಬಿಡು ಸುಗುಣೇಂದ್ರ. ನಾವು ಪಾಕಶಾಸ್ತ್ರ ಪ್ರವೀಣ್ ಮಾಕೋಸಮ್ಮ ಇವತ್ತಿನ ಊಟ ನಿಮ್ಮಿಂದಲೇ ಯಾಕೆ ಆಗ್ಬಾರ್ದು? ಅದು ನನ್ನ ಭಾಗ್ಯ.
ನನ್ನ ಹೋಟ್ಲಿಗೆ ಬರೋ ಗಿರಾಕಿಗಳೆಲ್ಲ ಹೇಳೋದು ಒಂದೇ ಮಾತು, ನನ್ನ ಕೈ ಊಟ ಅಂದ್ರೆ ಅಮೃತ ಅಮೃತ ಅಂತೆ. ಸರಿ ಸರಿ. हाँ आगे का गुज्जू चाहिए, गुंतु पोंगलू चाहिए, अट्ले आ गाड़ी कज्जायम चाहिए. ಯಾರೋ ಬಂದಾಗಿದೆ, ವಿಳಾಸ పోయి చూడಮ್ಮ. నాయనా నావి నోకపోదా ಯಾರಮ್ಮ? ಉಂಡು ಉಂಡು ಬಂದಿರೋ ಯಾರು ಅಂತ చూస్తాము. ಅಮ್ಮ, ಯಾರೋ ಆಳು ಬಂದಿದ್ದಾನೆ, ಏನೋ ಸುದ್ದಿ ತಂದಿದ್ದಾನಂತೆ. ಬರ್ಲಿಕ್ಕೆ ತಪ್ಪು. ಆಗಲಯ್ಯ. నాయనా నావిರ್ಬೇಕಾ? ಎప్పుడు పోతావో? ಇಲ್ಲೇ ರೂಮ್ಗೆ. ರೂಮ್ಗ? ಒಳ್ಳೆ ಪಕ್ಷಿಗಳು ಆರೋಗ್ಯನ ಸ್ವಲ್ಪ ಹೊತ್ತಾದ್ರೂ ತಡಿಬೇಕು. ಹೌದೌದು, ತಡಿಬೇಕು ತಡಿಬೇಕು. ತಮಗೆಲ್ಲರಿಗೂ ಈ ಕನ್ನಡ ಸೇವಕ ಮಾಡುವ ವಿನಮ್ರ ವಣಕ್ಕಂ. ಓ ಎನ್ನ ಹಿಂಗೆ ದೊಡ್ಡ ಕೂಟ ಮೇಲ್ಸೆಂದಿರುಕೋ ಯಾರೀ ನಡಿಗೆ ಇರಮ್ಮ. ಯಾರಯ್ಯ ನೀನು? ಏನಾಗಬೇಕಾಗಿತ್ತು? ಯಾರೀ ಸೌಂದರ್ಯವತಿ ಅವಳು ನನ್ನ ಮಗಳು. ಅವಳಿಗೆ ಮದ್ವೆ ಫಿಕ್ಸ್ ಆಗಿದೆ. ಅಯ್ಯೋ, ಎಂತ ಸುದ್ದಿ ಹೇಳಿದೆ, ಕರ್ಣ ಕಠೋರ. ಅಂದಾಗೆ ನೀನ್ ಯಾರು? ನಾನು ಅವಳ ಸಖಿ. ನಿನ್ನಂತ ಸಖಿ ಪಡೆದವಳು ನಿಜಕ್ಕೂ ಧನ್ಯಳು. ನೀನ್ ಯಾರಯ್ಯ? ಅಯ್ಯೋ, ಏನಾಗ್ಬೇಕಾಗಿತ್ತು? ಅಯ್ಯೋ, ನಿನ್ನ ನಿಲ್ ಕಳಿಸ್ತವ್ರು ಯಾರು? ಅಯ್ಯೋ, 1 2 3 ಒಂದೇ ಸಲಕ್ಕೆ 3 ಪ್ರಶ್ನೆ. ಈ ಬಡವನಿಗೆ ಬಹಳ ಭಾರ. ಒಳ್ಳೆ ಮೂರ್ಖನ್ ತರ ಕಾಣಿಸ್ತಾನೆ. ಮೂರ್ಖ ಅಲ್ಲ, ಮೂರ್ಖನ್ ತರ ನಟಿಸ್ತಾ ಇದ್ದಾನೆ. ಸುಂದರಿ, ಈಗ ಕಲ್ಯಾಣವಾಗುತ್ತಿರುವಳು ನೀನೇ ತಾನೇ? ನಾನಲ್ಲ, ಆ ಭಾಗ್ಯ ನನಗೆ ಬರ್ಬೇಕು. ಬರುತ್ತೆ ಬರುತ್ತೆ. ನೀನ್ ಯಾರಂತ ಚೊಪ್ತಾವೋ ಇಲ್ಲ ತೊಂದಿ ಚೊಂಪೇಸ್ತಾನೋ? ಸಮಾಧಾನ ಸಮಾಧಾನ. ನಾನು ಯಾರು ಅಂದ್ರೆ ನನ್ನ ದಣಿಯ ಸೇವಕ, ಒಳ್ಳೆ ಕಾಲದ ಕನ್ನಡ ವೀರ ಪುಗಳೆಂದಿ. ನಾವೀಗ ನಮ್ಮ ವಿಷಯಕ್ಕೆ ಬರೋಣ. ನೀನ್ ಯಾರಾದ್ರೆ ನನ್ಗೇನಯ್ಯ? ಯಾರೋ ನೀನ್ ದಣಿ. ಅವರ ನಿಮ್ಮನ್ನು ಭೇಟಿಯಾಗಲು ಕಾದು ನಿಂತಿರುವ ಒಬ್ಬ ಸಂಭಾವಿತ ಬೇರೆಯವರು. ನಾವೀಗ ಮದುವೆ ಬಗ್ಗೆ ಮಾತಾಡೋಣ. ಯಾರಯ್ಯ ಸಂಭಾವಿತ ವ್ಯಕ್ತಿ? ಏನು ಅವನ ಹೆಸರು? ಅವರ ಶ್ರೀ 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 ವಿದ್ಯಾಶಂಕರ. ನಿಮ್ಮ ಅನುಮತಿಗಾಗಿ ನನ್ನ ನಿರೀಕ್ಷೆಯಲ್ಲೇ ಕಾದು ನಿಂತಿರುವ ಒಬ್ಬ ಸಂಭಾವಿತರು. ಇಷ್ಟು ಸಾಕ, ಇನ್ನೇನಾದ್ರೂ ಬೇಕಾ? ನಾವೀಗ ಮೊದಲಿನಿಂದ ಶುರು ಮಾಡೋಣ. ಬರೆಯಲ್ಲಿ ನನ್ ಜೊತೆ ಮಾತಾಡೋ. ವಿದ್ಯಾಶಂಕರ ಸತ್ತೋಗಿದ್ದಾನೆ. ಏನ್ ಹೇಳ್ತಾ ಇದ್ಯಾ ನೀನು? ಸತ್ತೋಗಿದ್ದಾನೆ? ಯಾರನ್ನು ಪೋಯ್ರಕ್ಕ? ಹೌದು, ಸತ್ತೋಗಿದ್ದಾನೆ. ನನ್ನ ದಣಿ ಸತ್ತೋಗಿದ್ದಾನೆ. ನಾನು ಇಲ್ಲಿ ಬರುವ ಮುಂಚೆ ನನ್ನ ಜೀವಂತ ಕಂಡು ಬಂದಿದ್ದೀನಿ. ನಿಜ ಹೇಳ್ತಿದ್ದೀರಾ? ನನ್ನ ದಣಿ ಸತ್ತೋಗಿದ್ದಾನ? ಸಂದೇಹ ಬೇಡ, ಸ್ವಚ್ಛ ಪೋಯ್ನಾಡು. ಅಯ್ಯೋ ಅಯ್ಯವ್ರೆ, ಬಹುಶಃ ಅಪಘಾತವೇನಾದ್ರೂ ಆಗಿರ್ಬೋದೆ. ಇವರ ಮಾತು ಸತ್ಯನ ಅಂತ ಪರೀಕ್ಷಿಸೇ ಬಿಡುತ್ತೇನೆ. ಯಾರಿವ್ನು? ಬಿಡ ಮೊಳ್ಳನೋ ಮೋಸ್ಗಾರನೋ? ಕೊಳ್ಳೆಗಾಲದವ್ರು ಅಂದ್ಮೇಲೆ ಮೋಸಗಾರ ಅನ್ಸಲ್ಲ. ಅಯ್ಯೋ, ನನಗೇನಾಗ ಅನ್ಸಲ್ಲಪ್ಪ. ಪಟ್ಟಿಗುಂಡಾಡು, ಕರ್ರಗುಂಡಾಡು, ನನಗೊಬ್ಬ ಆಗಿದ್ದಾನೆ. ನೋಡ್ತಿದ್ರೇನೆ ಹೆಂಗೆಂಗೋ ಅನ್ನಿಸ್ತಿದೆ. ಆದ್ರೂ ಈ ವಿದ್ಯಾಶಂಕರ್ ಬಗ್ಗೆ ಏನಿದು ಭಯಂಕರವಾದ ಸುದ್ದಿ? ಅವ್ನು ನಿಜವಾಗ್ಲೂ ಬದುಕಿದ್ದು ಇಲ್ಲಿರೋದೇ ಆದ್ರೆ ಇದಕ್ಕಿಂತ ಕೆಟ್ಟ ಸುದ್ದಿ ಇನ್ಯಾವುದಿಲ್ಲ. ಬುದ್ಧಿಗೆ ಮಾದರಿ ಆಡ್ಬೇಡ. ನೀನೇ ಕಣ್ಣಾರ ಕಾಗದಗಳು ನೋಡ್ಲಿಲ್ವಾ? ಅವನೇನಾದ್ರೂ ಬದುಕಿದ್ದು ಇಲ್ಲಿರೋದೇ ಆದ್ರೆ ಅವನು ಬಹಳ ತಡವಾಗಿ ಬಂದಿದ್ದಾನೆ. ನೀನೇನು ಚಿಂತೆ ಮಾಡ್ಬೇಡ ಕಲಾವತಿ. ಬೇರೆಯವர்களೇ, ಈ ಕನ್ನಡ ವೀರ ಪುಗಳೆಂದಿಯನ್ನು ಮೋಸ ಮಾಡಿ ಈಗ ನಡೆಸ್ಕೊಳ್ಳೋದು ಸಂಭಾವಿತರ ಸನ್ನಡತೆ ಯಾರಿದು? ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮನುಷ್ಯ ನಿಜವಾಗ್ಲೂ ಹುಚ್ಚ. ನಾವೇನೋ ಮಾಡಿದ್ವಿ ನಿನ್ಗೆ? ಏನ್ ಮಾಡಿದ್ರಿ? ನನ್ನ ದಣಿ ಸ್ವರ್ಗಸ್ಥಾನೋಗಿದ್ದಾನೆ, ಇಲ್ಲಿಂದ ಪೋ ಅಂದ್ರಲ್ಲ. ಸತ್ತಿದ್ದ ಅಂತ ಹೇಳಿದ್ವಿ. ಅದಕ್ಕೇನೀಗ? ಏನೀಗ? ನನ್ನ ದಣಿ ಇಲ್ಲೇ ಇದ್ದಾಳೆ. ಹುರುಪಿನಿಂದ, ಹುಮ್ಮಸ್ಸಿನಿಂದ, ಆರೋಗ್ಯದಿಂದ
ಜೀವಂತವಾಗಿ ಕಾಯುತ್ತಿದ್ದಾನೆ. ಯಾರು? ವಿದ್ಯಾಶಂಕರ. ವಿದ್ಯಾಶಂಕರ ತಂಜಾವೂರು ರೋಡು. ಆಮ ತಂಜಾವೂರ್ದ. ಹುಚ್ಚಾಸ್ಪತ್ರೆ ನಿಮ್ಗೆ ಸರಿಯಾದ ಜಾಗ. ಮೊದಲು ತೊಲಗು ಇಲ್ಲಿಂದ. ನನ್ಗಿಂತ ಮೊದಲು ನೀವೇ ಹೋಗ್ಬೇಕಾಗುತ್ತೆ. ಎಲ್ಲಿಗೆ? ಅಲ್ಲಿಗೆ, ಹುಚ್ಚಾಸ್ಪತ್ರೆಗೆ. ಹೆಚ್ಚಿಗೆ ಮಾತಾಡಿದ್ರೆ ನಿನ್ ಬುರುಡೆನ ಎಳ್ಳಿ ತರ ಕಚ್ಚಾಕ್ಬಿಡ್ತೀನಿ. ನಿಲ್ಲು ಅರ್ಧನಾರಿ. ಅವ್ನು ಯಾರು ಅವ್ನ ದಣಿ ಅಂತ ಹೇಳ್ತಾ ಇದ್ದಾನೆ, ಅವ್ನು ಬರ್ಲಿ, ಯಾರು ಅಂತ ನೋಡೋಣ. ಸರಿ ನಿನ್ ಸತ್ತು ಬದುಕಿರೋ ದಣಿನ ಇಲ್ಲಿ ಕರ್ಕೋಬ. ಅವನು ಸತ್ತಿರ್ಬೋದು, ಸತ್ತ ಸಮಾಧಿಯಿಂದ ಎದ್ದು ಬಂದಿರ್ಬೋದು, ಅದು ಅವನೀಗ ಖಂಡಿತ ಬದುಕಿದ್ದಾನೆ. ನೀವೇ ನೋಡಿ ಕೊಟ್ಟುವರೆ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲರಿ ಹೂವಿನ ಬಾಣ. ವಿನಯ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಕಲಾವತಿ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನೆಂದು ನಿನ್ನವನು. ಕಲಾವತಿ, ನೀನ್ ಯಾವತ್ತಿದ್ರು ನನ್ನವಳೆ. ಇವ್ನು ಯಾರೋ ತಲೆಯೋಕ. ನಾನ್ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇವ್ನು ಇಲ್ದೇ ಇರೋ ಸುಳ್ಳು ಪುಳ್ಳನ್ನೆಲ್ಲ ತೋರ್ಸಿ ಹೇಳ್ತಿದ್ದಾನೆ. ಅಯ್ಯೋ, ನನಗೇನಾಗ ಅನ್ಸಲ್ಲಪ್ಪ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಆ ವಿದ್ಯಾಶಂಕರ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು. ಬರೋಣ ಅವನೇನ ಅಂತ ನೋಡೋಣ. ಸರಿ ಮಿಸ್ಟರ್ ಅರ್ಜುನಾರಿ ಶೆಟ್ರೆ, ನಿಮ್ಮ ಪತ್ರಗಳನ್ನು ಓದಿ ನಿಮ್ಮನ್ನ ಸಜ್ಜನರು ಸಂಭಾವಿತರು ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ನನಗೆ ನೀಡಿದ ಸ್ವಾಗತ ನೋಡಿ ನನಗ್ ಬಹಳ ಬೇಸರವಾಗಿದೆ. ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಅರ್ಧ ತಾಸು ಬೀದಿಲ್ ಬಿದ್ದಿರ್ಬೇಕಾಯ್ತು. ವೀರು, ಇಷ್ಟ ಬೇಗ ಮರ್ತ್ರೇನು? ನಾನು ತಂಜಾವೂರು ವಿದ್ಯಾಶಂಕರ. ಇವನು ವಿದ್ಯಾಶಂಕರ ಅಲ್ಲ, ತಂಗಿ ಮಾಳವಿಕ ಇದ್ದಾಗಿದ್ದಾಳಲ್ಲ. ವಿದ್ಯಾಶಂಕರ್ರೆ, ನಿಮ್ ಬಗ್ಗೆ ಕೆಟ್ಟು ಸುದ್ದಿ ಕೇಳಿದ್ವಿ. ತಾವೀಗ ಜೀವಂತವಾಗಿ ಬಂದಿರೋದು ನೋಡಿ ನಂಗೆ ತುಂಬಾ ಸಂತೋಷವಾಯ್ತು. ಹೊಡೆದಾಟದಲ್ಲಿ ನಾನು ಸತ್ಯ ಅಂತ ಸುದ್ದಿ ಆಗಿದ್ ನಿಜ. ಆದ್ರೆ ದೇವ್ರ ದಯೆ, ನಾನ್ ಸಾಯ್ಲಿಲ್ಲ. ಅಲ್ಪ ಸ್ವಲ್ಪ ಗಾಯವಾಯ್ತಷ್ಟೇ, ಬೇಗ ಚೇತರಿಸ್ಕೊಂಡೆ. ಅಂದ್ಹಾಗೆ ಮೈಸೂರಿಗೆ ನಾನು ಭೇಟಿ ಆಗ್ಲಿ ನಿಶ್ಚಯವಾಗಿತ್ತಲ್ಲ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಕ್ಷಿ ಏನಾದ್ರು ಇದೆಯಾ ಕೇಳಿ ಶೆಟ್ರೆ? ತಾವೇ ವಿದ್ಯಾಶಂಕರ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯಾಧಾರಗಳು? ಸಾಕ್ಷಿ? ನೋಡಿ ಪತ್ರಗಳನ್ನ. ನಿಮ್ಮ ಅಪ್ಪಣೆ ಮೇರೆಗೆ ನಿಮ್ ಕೆಲ್ಸಗಾರರೇ ಬರ್ತಿರೋದು. ಅದರಲ್ಲಿ ಒಂದು ನಿಮ್ ಬ್ಯಾಂಕ್ ಮ್ಯಾನೇಜರ್ ಬರ್ತಿರೋದು. ಅವ್ರ ಸಹಿಗಳನ್ನ ನೀವು ಸುಲಭವಾಗಿ ಗುರುತಿಸ್ಕೊಳ್ಬಹುದು. ಈ ಮೂಲಕ ನಾನೇ ವಿದ್ಯಾಶಂಕರ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಬಹುದು. ವಿನಯ, ನಮ್ ಕತೆ ಮುಗೀತು. ಕಲಾವತಿ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಕಲಾವತಿ, ಹೆದರ್ಬೇಡ, ನೀನ್ ಯಾವತ್ತಿದ್ರು ನನ್ನವಳೆ. ಅಯ್ಯಯ್ಯೋ, ಇವನ್ ಯಾಕಪ್ಪ ಇಲ್ಲಿಗೆ ಬಂದ? ಇವನೇನಾದ್ರೂ ನನ್ ಬಣ್ಣ ಬಯಲ್ ಮಾಡ್ಬಿಟ್ರೆ? ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ನಾನು ಸುಗುಣೇಂದ್ರ ಭಟ್ಟ, ನೆನ್ಪಾಯ್ತೇನೋ? ಹೌದು, ಈಗ ನೆನ್ಪಾಯ್ತು. ಮತ್ತೆ ಇಲ್ಲಿ ಮಾರಾಯ, ದಯವಿಟ್ಟು ನಾನು ಯಾರು ಅಂತ ಮಾತ್ರ ಬಾಯ್ ಬಿಟ್ಬಿಡ್ಬೇಡ. ಹೆದರ್ಬೇಡ, ನಾನೇನು ಹೇಳೋದಿಲ್ಲ. ನಾನು ಇದೇ ಊರಲ್ಲಿ ಹೋಟ್ಲ್ ಇಟ್ಕೊಂಡಿದ್ದೀನಿ. ವಸತಿ ವ್ಯವಸ್ಥೆ ಇದೆಯೋ? ಉಂಟು. ಈ ದಗಲ್ಬಾಜಿ ವ್ಯವಹಾರದಲ್ಲಿ ಸಿಕ್ಕಾಕೊಳ್ದೆ ಇದ್ರೆ ಸಾಕು. ಸರಿ, ಹಾಗಾದ್ರೆ ಇವತ್ತು ಉಳ್ಕೊಳಕ್ಕೆ ನಾನು ನಿಮ್ ಹೋಟೆಲ್ಗೆ ಬರ್ತೀನಿ. ಸರಿ. ನಾನು ಈ ಪತ್ರಗಳನ್ನೆಲ್ಲ ಓದ್ದೆ. ನಾನೇ ಬರ್ದಿದ್ದು. ನೀವೇ ನಿಮ್ ಕೈಯಾರೆ ಈ ಪತ್ರಗಳು ಕೊಟ್ಮೇಲೆ ನೀವೇ ವಿದ್ಯಾಶಂಕರ್ ಅಂತ ನಾನು ನಂಬಲೇಬೇಕು. ನಿಮಗಿನ್ನೂ ಅನುಮಾನ ಇದ್ರೆ ನೋಡಿ, ಸುಗುಣೇಂದ್ರ ಭಟ್ರು ಇಲ್ಲೇ ಇದಾರಲ್ಲ. ಭಟ್ರೆ ಹೇಳಿ. ಹೌದೌದು, ಇವ್ರು ಅವ್ರೆ. ಸುಗುಣೇಂದ್ರ ಆದ್ಮೇಲೆ ಇನ್ನೇನು? ನಿಮ್ ಮಾತು ನಮ್ದೇ. ಇದಕ್ಕೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ನಾಯ್ನಾ, ಅಂದ್ರೆ ಇವ್ರು ನಿಜವಾಗ್ಲೂ ವಿದ್ಯಾಶಂಕರೇನಾ? ಅವ್ರೇ ಇವ್ರು. ಅಯ್ಯೋ ದೇವ್ರೆ, ಹಾಗಾದ್ರೆ ನಮ್ ಪಾಡು. ಕಲಾವತಿ, ನಾನು ನಿಂಗೆ ಹೇಳ್ದೆ ಅಲ್ವಾ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಕಲಾವತಿ, ನೀನ್ ಯಾವತ್ತಿದ್ರು ನನ್ನವಳೆ. ಅರ್ಜುನಾರಿ ಶೆಟ್ರೆ, ಯಾರೀ ಸುಂದರ ಯುವತಿ? ಇದೀ ನಾ ಕೂತ್ರು ಕಲಾವತಿ. ಅಂದ್ರೆ ನನಗ್ ಮದ್ವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಇವಳೇನಾ? ಅವನು. ಕಲಾವತಿ, ನಿನ್ನ ಗಂಡನಾಗೋ ಗೌರವಕ್ಕೆ ನನಗೆ ಅವಕಾಶ ಮಾಡ್ಕೊಡ್ತೀಯಾ?
ಯಾಕೋ ನಿಮ್ ಮಗಳಲ್ಲಿ ನನ್ನ ಬಗ್ಗೆ ಅಂತ ಉತ್ಸಾಹ ಕಾಣ್ತಿಲ್ವಲ್ಲ? ಅವಳು ಹುಟ್ಟುವಾಗ್ಲೇ ನಾಚಿಕೆ ಹೊತ್ಕೊಂಡು ಹುಟ್ಟಿದವಳು. ಈತ ನಿಮ್ ನೆಂಟ್ರೇನೋ? ಅವನವನು ನಾ ಸ್ವಂತ ಸೋದಳಿಯ. ಸುಳ್ಳು. ಸ್ವಂತವೂ ಅಲ್ಲ, ಸೋದರವೂ ಅಲ್ಲ. ನಾನು ಕಲಾವತಿಗೆ ನಿಶ್ಚಯ ಆಗಿರೋ ಗಂಡು. ಏನು? ನೀನು ಕಲಾವತಿಗೆ ಇಷ್ಟವಾಗಿರೋವರಾನೆ? ಹಾ. ಅವಳನ್ನ ನನಗ್ ಕೊಡೋದಾಗ ಮಾತು ಕೊಟ್ಟಿದ್ರಲ್ಲ? ಜಯಶಂಕರ್ರೆ, ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಸತ್ತೋಗಿರೋ ವಿಷಯನ ನಾನು ನಿಜ ಅಂತ ನಂಬಿಟ್ಟಿದ್ದೆ. ಆದ್ರಿಂದ ನನ್ನ ಮಗಳನ್ನ ವಿನಯಶೀಲನ್ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ನೀವ್ ಈಗ್ಲೂ ಒಪ್ಪೋದಾದ್ರೆ ಕಲಾವತಿ ನಿಮ್ಮವಳೆ. ವಿನಯಶೀಲ, ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ನೀನ ನೋಡ್ತಾ ಇದೆಯಲ್ಲಪ್ಪ. ಆದ್ರೂ ಈಗಾಗ್ಲೇ ನಿಶ್ಚಯ ಆಗಿರೋ ಹುಡುಗಿನ ವಿದ್ಯಾಶಂಕರರು ಒಪ್ಕೋತಾರಂತ ನನಗನ್ನಿಸ್ತಿಲ್ಲ. ನಿಶ್ಚಯವಾಗಿದ್ರೇನಂತೆ? ಮದ್ವೆ ಏನಾಗೋಗಿಲ್ವಲ್ಲ. ನಾನು ಈಗ್ಲೂ ಕಲಾವತಿನ ಮದ್ವೆ ಆಗಕ್ ಸಿದ್ಧ. ಇಷ್ಟು ಮಜಾ ಕೊಡೋ ಅವಕಾಶ ಯಾರಿಗ್ ಸಿಗುತ್ತೆ? ನೋಡಿ, ನೀವು ಬಹಳ ತಡವಾಗಿ ಬಂದಿದ್ದೀರಾ. ಕಲಾವತಿನ ಮದ್ವೆ ಆಗ್ಬೇಕಾಗಿರೋನು ನಾನು. ಇದನ್ನ ಮೀರಿ ಅವಳನ್ನ ಮದ್ವೆ ಆಗೋ ಪ್ರಯತ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಮೊದಲು ನನ್ನ ಕತ್ತಿಗೆ ಉತ್ತರ ಕೊಡ್ಬೇಕಾಗತ್ತೆ. ಅಯ್ಯಯ್ಯೋ, ಇಷ್ಟು ಬೇಗ ಸಾಯೋ ಆಸೆ ನನಗಿಲ್ಲಪ್ಪ. ಶೆಟ್ರೆ, ನೀವದೇನ್ ತೀರ್ಮಾನ ತಗೋತೀರೋ ನನ್ಗೆ ಬೇಗ ತಿಳಿಸಿ. ನಾನಿನ್ನು ಹೊರಡ್ತೀನಿ. ಅಡಿಗೆ ಎಲ್ಲ ಮಾಡ್ಸಿದ್ದೆ. ಹಾಗಲಕಾಯಿ ಗೊಜ್ಜು, ಕುಂದು ಪೊಂಗ್ಲ, ಗಾರ್ಗಿ ಕಜ್ಜಾಯ ಎಲ್ಲ ಮಾಡ್ಸಿದ್ದೆ. ಏನು ತಿಂದಲ್ಲ ಹಂಗೆ ಹೋದ. ಅತಬಾಗಿಡು. ಅಂದ ಹಾಗೆ ಮದ್ವೆ ಹುಡುಗಿ ನೀನೇನು ಹೇಳಲ್ವಾ? ನಾನು ಕೆರೆನೋ ಬಾವಿನೋ ನೋಡ್ಕೋತೀನಿ. ಏನಂದೆ ನೀನು? ಅವಳು ಹೇಳಿದ್ಲು ಅಂತ ನೀವು ಹಾಗೆಲ್ಲ ಸಿಟ್ಟು ಮಾಡ್ಕೋಬಾರ್ದು. ನನಗನ್ಸುತ್ತೆ ಸ್ವಲ್ಪ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾವು ನಮ್ಮ ವ್ಯವಹಾರದ ಕಡೆ ಗಮನ ಕೊಡೋದು ಒಳ್ಳೇದಲ್ವೇ? ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮೈಸೂರಿಗೆ ಬರೋಕೆ 2 ಮುಖ್ಯ ಕಾರಣಗಳಲ್ಲಿ ವ್ಯವಹಾರ ಒಂದು. ಸರಿ, ಈ ಲೆಕ್ಕದ ಪುಸ್ತಕ, ಹಣಕಾಸು ಎಲ್ಲ ಸಿದ್ಧವಾಗಿದೆ. ನೀವ್ ಯಾವಾಗ ಹೇಳ್ತಿರೋ ಅವಾಗ ಲೆಕ್ಕಾಚಾರ ಮುಗಿಸ್ಬೋಣ. ಸರಿ, ಹಾಗಾದ್ರೆ ಈಗ ತಾವು ಅನುಮತಿ ಕೊಟ್ರೆ ನಾನು ಸುಗುಣೇಂದ್ರ ಜೊತೆ ಹೊರಡ್ತೀನಿ. ಕೆಲವು ಕೆಲ್ಸಗಳಿದೆ, ಮಾಡಿ ಮುಗಿಸ್ಬಿಡ್ತೀನಿ. ಈಗ ನೀವು ನನ್ಗೊಂದಿಷ್ಟು ಹಣ ಕೊಡಕ್ಕಾದ್ರೆ ಉಪಯೋಗವಾಗುತ್ತೆ. ಅದು ಬರ್ಬೇಕಾದ್ರೆ ಬರೀದೆ ಅಲ್ಲಿ ಬಂದ್ಬಿಟ್ಟೆ ನೋಡಿ. ಸರಿ, ನಮ್ ಗುಮಾಸ್ತರು ಇಲ್ಲ ಈಚೆ ಎಲ್ಲ ಹೋಗಿದ್ದಾರೆ. ಅವ್ರು ಬಂದ್ ಕೂಡ್ಲೆ ನಿಮ್ಗೆ ಹಣ ತಲುಪಿಸೋ ವ್ಯವಸ್ಥೆ ಮಾಡ್ಬಿಡ್ತೀನಿ. ಸರಿ. ಅಂದಾಗೆ ಸುಗುಣೇಂದ್ರ, ನೋಡಪ್ಪ, ಇದೇ ಮೀ ಇಲ್ಲು ಅನ್ಕೋ. ಇವ್ರ ಯೋಗಕ್ಷೇಮ ನಿನ್ ನೋಣೆ. ಸರಿ. ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ. ಸರಿ, ಬರ್ತೀನಿ ಹಾಗಾದ್ರೆ. ಸರಿ. ಯಾವ ಹೊಸ ಗ್ರಾಚಾರ ಒಕ್ಕರ್ಸ್ಕೋದಿದ್ರೆ ಸಾಕಪ್ಪ. ಮಾಳವಿಕಾ, ಬಾಯ್ಲಿ, ಏನ್ ನಿನ್ ಕತೆ? ದಯವಿಟ್ಟು ಯಾರಿಗೂ ಹೇಳ್ಬೇಡ. ನಿನಗೆ ಗೊತ್ತಿರೋ ಹಾಗೆ ಹೇಮಚಂದ್ರ ನನ್ನನ್ನು ಪ್ರೀತಿಸಿದ ಕಾರಣಕ್ಕೆ ನನ್ನಣ್ಣ ವಿದ್ಯಾಶಂಕರ್ನಿಗೂ ಹೇಮಚಂದ್ರನಿಗೂ ಹೊಡೆದಾಟ ಆಯ್ತು. ಹೊಡೆದಾಟದಲ್ಲಿ ನನ್ನ ಅಣ್ಣ ಸತ್ತ. ಹೇಮಚಂದ್ರ ಮೈಸೂರು ಕಡೆಗೆ ಬಂದಿದ್ದಾರೆ ಅಂತ ತಿಳಿತಿದ್ದ ಹಾಗೆ ನಾನು ನನ್ನ ಅಣ್ಣನ ವೇಷ ಹಾಕೊಂಡು ಅವನನ್ನು ಹಿಂಬಾಲಿಸಿ ಬಂದೆ. ಶೆಟ್ರಿಂದ ನನ್ಗೊಂದಿಷ್ಟು ಹಣ ಬರೋದಿದೆ. ಈ ಕಷ್ಟ ಕಾಲದಲ್ಲ ಹಣ ಸಿಕ್ಕಿದ್ರೆ ನಾನು ಹೇಮಚಂದ್ರಕ್ಕೆ ಸಹಾಯ ಮಾಡ್ದಾಗಲ್ವಾ? ಮತ್ತೆ ನೀನು ನಿಜಾನೇ ಹೇಳ್ಬೋದಿತ್ತಲ್ಲ. ನಿಜ ಹೇಳಿದ್ರೆ ಆ ಶೆಟ್ರು ಇಲ್ದೆ ಕುಕ್ಲಾತಿ ಬುದ್ಧಿ ತೋರಿಸ್ಬಿಡ್ತಾರೆ. ಇದೆಲ್ಲ ಬಹಳ ದಿನ ಏನು ಆಗಲ್ಲ. ಸರಿ, ನನ್ನ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋಬಾರೆ. ಸರಿ. ಓ ಓ ಮಾಡೋಣ. ಈ ಕನ್ನಡ ವೀರ ಪುಗಳೆಂದಿ ನಾ ಈ ತರ ಕಾದು ಸಾಕಾಯ್ತು. ಆಗಲ್ಲ ಅಂದ್ರೆ ಆಗಲ್ಲ. ಇನ್ನು ಕಾಯ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಈ ದಣಿ ಹತ್ರನೂ ತಿನ್ನೋ ಕೂಸಕಟ್ ಸಿಗಲ್ಲ. ಇಲ್ಲೇನಾದ್ರೂ ತಿನ್ನೋಕ್ ಸಿಗುತ್ತ ಅಂತ ನೋಡೇ ಬಿಡ್ತೀನಿ. ಅಲ್ಲೊಂದು ಬಟ್ರು ಹೋಟ್ಲಿದೆ, ಹೋಗಿ ಬಾಯಿಡ್ಲಿಕ್ಕೆ ಏನಾದ್ರು ಸಿಗುತ್ತ ಅಂತ ನೋಡೇ ಬಿಡ್ತೀನಿ. ಅಯ್ಯಯ್ಯೋ, ನಾನು ಆ ಕಡೆ ಹೋದಾಗ ಈ ಕಡೆಯಿಂದ ದೋಣಿ ಬಂದ್ಬಿಟ್ರೆ ಇಲ್ಲ ಇನ್ ಕಾಯಕ್ಕಾಗಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ, ಹೋಗೇ ಬಿಡ್ತೀನಿ. ಅಯ್ಯಯ್ಯೋ, ಇನ್ನೊಂದು ಮುಖ್ಯವಾದ ವಿಷಯನೇ ಮರ್ತೋಗಿದ್ದೆ. ಜೇಬಲ್ಲಿ ಹೊಟ್ಟೆ ಇಟ್ಬಿಟ್ಟಿದೆ. ಈ ಕೂಲಿ ಹಾಳಾಗಿ ಬದುಕೋದಕ್ಕಿಂತ ನರ್ಕನೇ ವಾಸಿ. ಆಂಡವನೇ, ಅಯ್ಯಪ್ಪ.
ಸ್ವಲ್ಪ ದೂರ ಅಷ್ಟೇ ಬಾಬಾ. ಇನ್ನೊಂದು 4 ಹೆಜ್ಜೆ ಅಷ್ಟೇ ಬಾಬಾ, ಏನಾಗಲ್ಲ. ಓಕೆ ಓಕೆ. ನೋಡು, ಇಲ್ಲೇ ಒಂದು ಹೋಟ್ಲಿದೆ, ಇದನ್ನ 4 ಹೆಜ್ಜೆ ಹೊತ್ಕೊಂಡ್ ಬರಕ್ಕಾಗಲ್ವಾ? ಇಲ್ಲೇನೋ ಒಂದಿಟ್ಟು ಗಿಡೋ ತರ ಕಾಣ್ತಾ ಇದೆ. ನಾನು ಆಗ್ಲೇ ಹೇಳಿದೆ ನಿನ್ನ ಕೈಲಿ ಆಗಲ್ಲ ಬೇಡ ಅಂತ. ನೀನೊಬ್ಬ ನರಪೇತವ ನಾರಾಯಣ ಅಂತ. ಸ್ವಾಮಿ, ನನ್ನಿಂದ ಏನಾದ್ರೂ ಸೇವೆ? ಈ ಪೆಟ್ಟಿಗೆನ ಆ ಹೋಟ್ಲಲ್ಲಿ ಇಟ್ಬಿಡು. ನೀವು ಚಿಟಿಕೆ ಹೊಡೆಯೋದು ಈಗ ಬಂದ್ಬಿಡ್ತೀನಿ. ನೋಡು, ಇದು ಕೆಲಸ ಮಾಡೋದಂದ್ರೆ ನೀನು ನೋಡಿ ಸಮಯ ನನ್ ಕೈಲಿ ಆಗೋದು ಇಷ್ಟೇ. ಏನೋ ಹಣೆ ಬರ ಕೂಲಿ ಮಾಡ್ತಾ ಇದ್ದೀನಿ. ನಾನೊಬ್ಬ ಮರ್ಯಾದಿಸ್ರು ಮಗ. ಏನ್ ಮಾಡ್ತ ನಿಮ್ಮಪ್ಪ? ನಮ್ಮಪ್ಪನ ಕುರಿ ಚರ್ಮ ಸುಲಿತಾನೆ. ಹಾಗಾದ್ರೆ ನೀನು ಅದನ್ನೇ ಮಾಡೋದು. ಏನೋ ಕುರಿ ಕೊಡಿಬಿಡಿ. ಮಾಡಿದ ಅರ್ಧ ಕೆಲ್ಸಕ್ಕೆ ಎಷ್ಟು ಕೊಡ್ಬೇಕು? 10 ರೂಪಾಯಿ. 10 ರೂಪಾಯಿನ? ತಗೋ 5 ರೂಪಾಯಿ. ಏನೋ ಕೊಡಿ ಬನ್ನಿ. ಒಳ್ಳೆ ಬಂಟನ್ ಸವಾಸ ಆಯ್ತು ಗುರು. ತಗೋ ಇನ್ನೊಂದು 2 ರೂಪಾಯಿ. ಏನೋ ಬೇಕು ಇನ್ನೂ ಬೇಕಲ್ವಾ? ಬೇಕು ಬನ್ನಿ. ಆ ಕಡೆ ತಿರ್ಗೋ. ತಿರ್ಗಾ ಬನ್ನಿ. ಸಾಕಾ? ಮಾಡಿದ ಅರ್ಧ ಕೆಲ್ಸಕ್ಕೆ ಪೂರ್ತಿ ದುಡ್ಡು ಕೇಳ್ತಾ ಇದ್ದಾರೆ. ಉಂಗ್ಲಕ್ಕೆಲ್ಲ ಸಿದ್ಧವಾಗಿದೆ. ಹೇಗಿದೆ ರೂಮು? ಇದು ಊರಿಗೆ ಒಳ್ಳೆ ಹೋಟೆಲ್. ಮೆತ್ತನೆ ಹಾಸಿಗೆ, ಪೂ ಮಾದರಿಯ ದಿಂಬು, ಗೋಚಿನ ಕಿಟಕಿಗಳು, ದೊಡ್ಡದೊಂದು ಅಡುಗೆ ಮನೆನೂ ಇದೆ. ಎಂತ ಘಮ ಘಮ ಅಂತೀರಿ? ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ. ನೀನೇನ್ ಕೆಲಸ ಮಾಡ್ತೀಯಾ? ಆಳು ಕೂಲಿ ಗುಲಾಮ ಸರ್ವೆಂಟ್ ಎಲ್ಲ. ನೀನು ಮೈಸೂರಿನವನೇನಾ? ಚೋಚ ಕೊಳ್ಳೇಗಾಲದವನು ಸ್ವಾಮಿ. ಕೊಳ್ಳೇಗಾಲದವನು. ಈಗ ಯಾರ ಹತ್ರ ಕೆಲ್ಸಕ್ಕಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಯಾರ ಹತ್ರನೂ ಇಲ್ಲ. ಸದ್ಯಕ್ಕೆ ಹೇಗಿದ್ರು ದಣಿ ಇಲ್ಲಿಲ್ಲ ಅಂದ್ಮೇಲೆ ನಾವು ಸುಳ್ಳು ಹೇಳ್ದಂಗ ಆಗಿಲ್ಲ. ಹಾಗಾದ್ರೆ ನನ್ನ ಹತ್ರ ಕೆಲ್ಸಕ್ಕಿರ್ತೀಯಾ? ಯಾಕಾಗ್ಬಾರ್ದು? ಅವ್ರಿಗಿಂತ ಜಾಸ್ತಿ ಸಂಬಳ ಕೊಡೋದಾದ್ರೆ. ನೀನು ತಮಿಳ್ನವನೇನಾ? ಚಚ, ಕನ್ನಡ ಗಡಿನಾಡ ವೀರ ಪುಗಳಿಂದಿ. ಪುಗಳೇಂದಿ? ಮತ್ ಪುಗಳೇಂದಿ ಅಂತ ತಮಿಳ್ ಹೆಸರು ಯಾಕೆ ಇಟ್ಕೊಂಡಿದ್ಯಾ? ನಮ್ದು ತಮಿಳ್ನಾಡು ಬಾರ್ಡರ್ ಸ್ವಾಮಿ. ನಮ್ಮಪ್ಪ ತಮಿಳ್ನಾಡಿಗೆ ಹೋಗಿ ಬಂದವರು ಪೂಗುಳಿಂದಿ ಅಂತ ಹೆಸರಿಟ್ಬಿಟ್ರು. ಅಂದಾಗೆ ಎಷ್ಟು ಸಂಬಳ ಕೊಡ್ತೀರಿ? ಎಷ್ಟೇ ಕೊಡ್ಬೇಕು ನಿಮ್ಗೆ? ಹೇಳ್ತೀನಿ. 1 2 3 4 1 2 3 1 2 3 4 5 6 7 8 9 10 11. ಅಯ್ಯೋ, ಇನ್ನೊಂದು 11 12. ನನ್ನ ಹಿಂದಿನ ದಣಿಗಳು 12 ರೂಪಾಯಿ ಕೊಡ್ತಿದ್ರು. ನೀವು ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಿ. 13 ರೂಪಾಯಿ ತಾನೆ? ಸರಿ ಕೊಡ್ತೀನಿ ಬಿಡು. ಒಪ್ಕೊಂಡ್ಬಿಟ್ರು. ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಕೇಳ್ಬೇಕಾಗಿತ್ತು. ಸರಿ, ಈಗ ನಿಂಗ ನಾಯಕನ್, ನಾನ್ ಕನ್ನಡಿಗನ್. ಜೈ ಕರ್ನಾಟಕ ಮಾತೆ. ಆದ್ರೆ ನಿನ್ ಪೂರ್ವಾಪರದ ಬಗ್ಗೆ ಒಂದಿಷ್ಟಾದ್ರೂ ತಿಳ್ಕೊಬೇಕಲ್ಲ ನಾನು. ಅಷ್ಟೇನಾ ಸ್ವಾಮಿ? ಇಲ್ಲಿಂದ ಸೀದಾ ಕೊಳ್ಳೇಗಾಲಕ್ಕೆ ಒಂದು ಬಸ್ ಹತ್ತು ಹೋಗ್ಬಿಡಿ. ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲಿ ಯಾರು ಇಲ್ವಾ? ಬೆಳಗ್ಗೆ ತಾನೇ ಮೈಸೂರಿಗೆ ಬಂದೆ ಸ್ವಾಮಿ. ಸರಿ ಸರಿ, ನೀನೊಬ್ಬ ಪ್ರಾಮಾಣಿಕ ನಂಬಿಕಸ್ತ ಅಂತ ನಂಬಿ ನಿನ್ನ ಕೆಲ್ಸಕ್ಕೆ ಇಟ್ಕೊತೀನಿ. ನೀನೇ ಒಂದು ಕೆಲಸ ಮಾಡು. ತಕ್ಷಣ ಪೋಸ್ಟ್ ಆಫೀಸ್ಗೆ ಹೋಗು. ಪೋಸ್ಟ್ ಆಫೀಸ್ಗೆ ಹೋಗಿ ಹೇಮಚಂದ್ರ ಅಣ್ಣವ್ರಿಗೆ ಏನಾದ್ರು ಪತ್ರ ಇದೆ ಅಂತ ಕೇಳು. ಇಲ್ದ್ರೆ ಕೂಡ್ಲೇ ತಗೊಂಬ. ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ತಿರ್ತೀನಿ. ಸರಿ ದಣಿ, ನಾನು ಹೋಗ್ ಬರೋದ್ರಲ್ಲಿ ಊಟಕ್ಕೆ ಹೇಳಿರ್ತೀರಲ್ಲ? ಊಟಕ್ಕೆ ತಾನೆ ಹೇಳಿರ್ತೀನಿ ಹೋಗಯ್ಯ. ನನ್ನ ಹಿಂದಿನ ದಣಿಗಳು 12 ರೂಪಾಯಿ ಕೊಡ್ತಾ ಇದ್ರು ಅನ್ನೋ ಮಾತೇ ನಿಜ ಅಲ್ಲ? ಅದೇ ಆ ಗಡ್ಡ ಮೀಸೆ ಇಲ್ದಿರೋ ದಣಿ ಇದ್ರಲ್ಲ, ಅವ್ರ ಪಾಡಿಗಲ್ಲಿ ಎಲ್ಲಿ ಇರ್ಲಿ. ನಾನೀಗ ಈ ದಣಿ ಪೋಸ್ಟ್ ತರ ಪೋಸ್ಟ್ ಆಫೀಸ್ ಹೋಗ್ತೀನಿ. ಬಂದ್ರಲ್ಲ ಗಡ್ಡ ಮೀಸೆ ಇಲ್ದಿರೋ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ದಣಿ. ಇಲ್ಲಿ ನಾನು ಶೆಟ್ರ ಮನೆ ಮುಂದೆ ಕಾಯ್ಕಲ್ವಾ ಹೇಳಿದ್ದು? ಹೊಟ್ಟೆ ಹಸುದಣಿ, ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಬಂದೆ. ಸರಿ ಸರಿ, ಕೂಡ್ಲೆ ಛತ್ರಿ ಮರದ ಹತ್ರ ಹೋಗಿ ನನ್ ಪೆಟ್ಟಿಗೆ ತಗೊಂಡು ಹೊರಟಿದ್ ಬಾ. ಅವಳಪ್ಪಿ ಇಬ್ರು ಒಂದೇ ಹೋಟ್ಲಲ್ಲಿ. ಹಾಗೆ ಪೋಸ್ಟ್ ಆಫೀಸ್ಗೆ ಹೋಗಿ ನನ್ನ ಹೆಸರಿಗೆ ಯಾವ್ದಾದ್ರು ಕಾಗದ ಇದೆಯಾ ಅಂತ ನೋಡ್ಕೊಂಡ್ ಬಾ. ಮಾಳ್ವಿಕಾ ವಿದ್ಯಾಶಂಕರ 2 ಹೆಸರು ಹೇಳು. ಅವಳು ನನ್ ತಂಗಿ. ಅವಳ ಗೆಳತಿಯರು ಯಾರಾದ್ರೂ ಅವಳು ಕಾಗದ ಬರ್ದಿರ್ತಾರೆ,
ಸರಿಯಾಗಿ ವಿಚಾರಿಸಿ ತಗೊಂಡ್ ಬಾ. ಸರಿ ದಣಿ, ಇದು ಒಳ್ಳೆ ಪೀಕ್ಲಾಟಕ್ಕೆ ಬಂದಲ್ಲಪ್ಪ. ನೀನ್ ಮನೆ ಬಿಟ್ಟು ಬಂದ್ಮೇಲೆ ನಿನಗೆ ಯಾರು ಪತ್ರ ಬರೀತಾರೆ? ನನ್ ಮನೆ ಆಳಿಗೆ ಕಾಗದ ಬರೆಯಕ್ ಹೇಳಿದೀನಿ. ಅವಳು ಯಾವ ಹೆಸರು ಬರೀತಾಳೋ ಯಾರಿಗ್ ಗೊತ್ತು? ಸರಿ. ಹಾ ಬೇಗ ಹೋಗಿ ತಗೊಂಡ್ ಬಾ. ಸರಿ ದಣಿ. ಇಲ್ಲೇ ಕಾಯ್ತಿರ್ತೀನಿ. ಸರಿ ದಣಿ. ಭಟ್ರೆ, ಇದೇನಾ ನಿಮ್ಮ ಉಡಾಫೆ ಹೋಟ್ಲು? ಅದು ಬುಡಾಫೆಲ್ಲ ಉಡುಪಿ ಹೋಟ್ಲು. ಬಾ. ಅದೃಷ್ಟ ಅಂದ್ರೆ ಅದೃಷ್ಟ, ಎಲ್ರಿಗೂ ಒಬ್ಬ ದಣಿ ಸಿಕ್ಕಿದ್ರೆ ಸಾಕು ಅಂತ ಇರ್ತಾರೆ. ನನಗೂ ಇಬ್ಬಿಬ್ರು ದಣಿಗಳು ಸಿಕ್ಕಿಬಿಟ್ಟಿದ್ದಾರೆ. ನಾನೇನ್ ಮಾಡ್ಸಾ ಇಲ್ಲಿ? ಇಬ್ರು ನಿಭಾಯಿಸಕ್ ಆಗುತ್ತಾ? ಯಾಕಾಗಲ್ಲ. ಇಬ್ರು ನಿಭಾಯಿಸೋದು ಒಂದ್ ರೀತಿಲಿ ಒಳ್ಳೇದೇ. ಯಾಕೆ ಹೇಳಿ? ಇಬ್ಬರ ಸಂಬಳ, ಇಬ್ಬರ ಊಟ, ಒಬ್ಬರಿಗೆ ಹಾಕಿದ್ರು ಇನ್ನೊಬ್ಬನ ಹತ್ರ ಹೋಗೋದು. ಈಗ ಪೋಸ್ಟ್ ತರಕ್ಕೆ ಪೋಸ್ಟ್ ಆಫೀಸಿಗೆ ಹೋಗ್ತೀನಿ, 2 ಪೇರಕ್ಕೂ. ದಣಿಗಳಿಬ್ಬರ ಸೇವೆ ಮಾಡಲೆಂದು ಬಂದೆ, ಇಬ್ಬಿಬ್ಬರೂಟದ ಕನಸನ್ನು ಕಂಡೆ. ದಣಿಗಳಿಬ್ಬರ ಮಾಡಲೆಂದು ಬಂದೆ, ಇಬ್ಬಿಬ್ಬರೂಟದ ಕನಸನ್ನು ಕಂಡೆ. ಅವರ ಎಂದಿಗೂ ಬೇಕಯ್ಯ, ಇವರಿಂದ ಸುಖವಿದೆ, ಅವರಿಂದ ಫಲವಿದೆ. ಇವರಿಂದ ವೆಜ್ಜು, ಅವರಿಂದ ನಾನ್ ವೆಜ್ಜು. ಇವರಿಂದ ತಂಬುಳಿ, ಅವರಿಂದ ತಂದೂರಿ. ಇವರಿಂದ ವೆಜ್ಜು, ಅವರಿಂದ ನಾನ್ ವೆಜ್ಜು. ಇವರಿಂದ ತಂಬುಳಿ, ಅವರಿಂದ ತಂದೂರಿ. ಇಬ್ಬರ ಸಂಘ ಅಭಿಮಾನ ಭಂಗ, ಇಬ್ಬರ ಸಂಘ ಅಭಿಮಾನ ಭಂಗ. ನಾನು ಯಾರು ಹೇಳಿ? ಪುಗಳೇಂದಿ 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 ಎಲ್ಲ ನಿನ್ ಯಜಮಾನ ಒಳಗಿದ್ದಾರೆ. ಅವನು ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕ್ಷಣನೇ ಇಲ್ಲಿಗೆ ಬರಕ್ ಹೇಳು. ಸ್ವಾಮಿ, ನಿಮ್ಗೆ ಯಾವ್ದು ನಿಬೇಕೋ, ಇದು ನಿಬೇಕೋ, ಇದು ನಿಬೇಕೋ, ಅದು ನಿಬೇಕೋ. ಹೋಗ್ತಾ ಇಲ್ಲ ಚಾರ್ಜ್ ಓದಿಲ್ಲ. ಏನ್ ಮಾಡೋಕ್ಕಾಗುತ್ತೆ? ಯಾವ್ದು ನಿಮ್ ಮೊದ್ಲು ಕಣ್ಣಿಗೆ ಕಾಣ್ತಾರೋ ಅವ್ರನ್ನ ಕರ್ಕೊಂಬರ್ತೀನಿ. ಒಳ್ಳೆ ತಲಹಾಟೆ ಸವಾಸ ಆಯ್ತು. ನಾನು ತಪ್ಪು ಮಾಡಿದೆ. ಆ ವಿದ್ಯಾಶಂಕರ ಹೆಂಗಿದ್ರು ಬೆಳಗ್ಗೆ ಸಿಕ್ಕಿದ್ದ, ಚುಚ್ಚು ಸಾಯಿಸ್ಬಿಡ್ಬೇಕಿತ್ತು. ಬಂದು ಅವನು ಕಲಾವತಿ ಆಸೆ ಬಿಟ್ಬಿಡ್ಬೇಕು, ಅಥವಾ ನನ್ನ ಕತ್ತಿ ಬಾಯಿಗೆ ಉತ್ತರ ಕೊಡ್ಬೇಕು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ಇನ್ನವನು. ಅವನೇ ದಣಿ ನಿಮ್ಮಲ್ಲಿ ಬುಸ್ಕುಡ್ತಾರೋ ಬೇತಾಳ. ಅವನು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ. ಸರಿ, ಅದು ನಿಂಗೆ ಅನುಮತಿ ಕೊಟ್ರೆ ಪೋಸ್ಟ್ ತರಕ್ ಪೋಸ್ಟ್ ಆಫೀಸ್ಗೆ ಹೋಯ್ಟುವರೆ. ಸರಿ ಹೋಗು. ಯಾರಿಗ್ ಬೇಕು ಇನ್ನೊಂದಿಷ್ಟು ತೊಂದ್ರೆ ಸಿಗಾಕೊಳ್ಳೋದು? ವಿದ್ಯಾಶಂಕರ ಬಂದಂಗ್ ಕಾಣಿಸ್ತಿಲ್ವಲ್ಲ. ಇವನು ಯಾರು ಅಂತ ತಿಳ್ಕೋಬೇಕು. ಸ್ವಾಮಿ, ತಾವು ನನ್ನ ಬಗ್ಗೆ ವಿಚಾರಿಸಿದ್ರಂತೆ, ಹೌದೇನೋ? ನಮ್ಮ ಬಗ್ಗೆನ? ತಾವ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮತ್ತೆ ಈಗ ಹೋಗ್ನಲ್ಲ, ನನ್ನ ಆಳು ಹೇಳ್ದ ಏನೋ ಬಹಳ ಬೆದರಿಕೆ ಹಾಕ್ತಿದ್ರಂತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ್ದು ಅವನ್ ದಣಿನ್ ಕರ್ಕೊಂಬ ಅಂತ. ನಾನೇ ಅವ್ನ ದಣಿ. ನೀವ ಅವನ್ ದಣಿ? ಹೌದು, ಅವನೇ ನನ್ನ ಆಳು. ಒಂದು ನಿಮ್ ಆಳಿನ ತರನೇ ಮತ್ತೊಬ್ಬ ವ್ಯಕ್ತಿನ ನಾನು ಕಂಡಿರ್ಬೇಕು, ಅಥವಾ ನಿಮ್ ಆಳೆ ಮತ್ತೊಬ್ಬ ವ್ಯಕ್ತಿ ಹತ್ರ ಕೆಲಸ ಮಾಡ್ತಿರ್ಬೇಕು. ಅಷ್ಟೊಂದು ಕೆಡ್ಸ್ಕೋಬೇಡಿ, ಆತ ನನ್ನ ಹತ್ರನೇ ಕೆಲ್ಸಕ್ಕಿರೋದು. ಹಾಗಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ನ ಸುತ್ತಮುತ್ತ ಎಲ್ಲೂ ನೋಡಿಲ್ವಲ್ಲ ನಾನು. ಊರುಗೊಸುಬ್ರ? ಹೌದು, ತಂಜಾವೂರಿನಿಂದ ಬಂದಿದ್ದೀನಿ. ತಂಜಾವೂರ? ನಿಮ್ಗೆ ವಿದ್ಯಾಶಂಕರ ಅನ್ನೋ ವ್ಯಕ್ತಿ ಗೊತ್ತಾ? ವಿದ್ಯಾಶಂಕರನ ಅವನ್ ಗೊತ್ತಿದ್ರೆ ಸಾಧ್ಯ? ಚೆನ್ನಾಗ್ ಗೊತ್ತು. ಇವತ್ತು ಬೆಳಗ್ಗೆ ತಾನೆ ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಬಂದಿದ್ದ. ಹಿಂದೆ ಅವತ್ತು ಅವಳಪ್ಪ ಅವನ್ಗೆ ಮಾತು ಕೊಟ್ಟಿದ್ರಂತೆ. ತಂಜಾವೂರಿನ ವಿದ್ಯಾಶಂಕರ? ಹಾ. ಚಚೆ, ತಂಜಾವೂರಿನ ವಿದ್ಯಾಶಂಕರ ನಿಮ್ ಹುಡುಗಿನ ನಿಮ್ಮಿಂದ ದೂರ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನಾಗ್ಲೇ ಸತ್ತೋಗಿದ್ದಾನೆ. ನಾವು ಹಾಗೆ ನಂಬಿದ್ವಿ ಸ್ವಾಮಿ. ಬೆಳಗ್ಗೆ ತಾನೆ ಪ್ರತ್ಯಕ್ಷ ಆದ ಬಡ್ಡಿ ಮಗ. ನೀವು ನನ್ನ ಹೆದರ್ಸ್ತಾ ಇದ್ದೀರಾ? ಆಶ್ಚರ್ಯ ಪಡ್ಬೇಡಿ, ನಾವೇ ಹೆದರಿ ಕಂಗಾಲಾಗೋಗಿದ್ವಿ. ಖಾತ್ರಿಯಾಗಿ ಹೇಳ್ತಾ ಇದ್ದೀನಿ, ವಿದ್ಯಾಶಂಕರ ಸತ್ತೋಗಿದ್ದಾನೆ. ನಾವು ಖಾತ್ರಿಯಾಗಿ ಹೇಳ್ತಿದೀವಿ, ವಿದ್ಯಾಶಂಕರ ಬದುಕಿದ್ದಾನೆ. ನೀವು ಮೋಸ ಹೋಗಿಲ್ಲ ಅಂತ ಹೇಗ್ ಗೊತ್ತು? ಅರ್ಧನಾರಿ ಶೆಟ್ರು ಇದಾರಲ್ಲ, ಅರ್ಧನಾರಿ ಶೆಟ್ರು? ಅದೇ ನನ್ ಪ್ರೀತ ಹುಡುಗಿ ತಂದೆ. ಆ ಅವರು ಎಲ್ಲಾ ರೀತಿ ವಿಚಾರಣೆನೂ ಮಾಡಿದ್ರು. ಅವನ ಹತ್ರ ಅವನೇ ವಿದ್ಯಾಶಂಕರ ಅಂತ ಹೇಳಕ್ಕೆ ಎಲ್ಲಾ ಸಾಕ್ಷಿಗಳು ಇತ್ತು.
ಹಾಗಾದ್ರೆ ಹೊಡೆದಾಟದಲ್ಲಿ ಅವನು ಸತ್ತಿಲ್ಲ. ನಾವಿಬ್ಬರಲ್ಲೊಬ್ರು ಕಲಾವತಿ ಕೈ ಹಿಡಿಬೇಕು ಅಥವಾ ಇಬ್ಬರಲ್ಲೊಬ್ರು ಪ್ರಾಣ ಬಿಡಬೇಕು. ಆ ವಿದ್ಯಾಶಂಕರ ಇಲ್ಲೇ ಅಲ್ಲ, ಇದೇ ಹೋಟ್ಲಲ್ಲಿ ಇದ್ದಾನೆ ಅಂತ ಕೇಳ್ಪಟ್ಟೆ. ಈ ಹೋಟೆಲ್. ಹಾ, ಮತ್ ನನ್ ಬಿಟ್ಟು ಬೇರೆ ಯಾರು ಉಳ್ಕೊಂಡಿಲ್ಲ ಅಂದ್ರಲ್ಲ ಹೋಟೆಲ್ ಅವರು. ಬಹುಶಃ ಅವನು ಮನ್ಸು ಬದಲಾಯಿಸಿರ್ಬೇಕು. ನನ್ನಿಂದ ಏನಾದ್ರು ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ನನ್ನ ಹೆಸರು ವಿನಯಶೀಲ ಅಂತ. ನಿಮ್ ಪರಿಚಯವಾಗಿದ್ದು ನನ್ ಸೌಭಾಗ್ಯ. ಎಲ್ಲಾ ಗೊಂದಲಮಯವಾಗಿದೆ. ನಿಮ್ಗೆ ಹೆಸರು? ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಬಾರ್ದು. ನನ್ನ ಹೆಸರು ಮಹೇಶ್ ಚಂದ್ರ ತಂಜಾವರ್ಕರ್. ಮಹೇಶ್ ಚಂದ್ರ ತಂಜಾವರ್ಕರ್. ಸರಿ, ಹಾಗಾದ್ರೆ ನಾನು ಇನ್ನು ಹೊರಡ್ತೇನೆ. ಸರಿ. ವಿದ್ಯಾಶಂಕರ ಸ್ಥಳದಲ್ಲೇ ಸತ್ತ ಅಂದ್ರಲ್ಲ. ಸತ್ಯ ಏನಂತ ತಿಳಿಯೋದ್ ಮೊದಲೇ ಅಪವಾದಕ್ಕೆ ಎದುರು ಆತುರಗಳಿಂದ ಓಡ್ ಬಂದೆ. ಅವನ್ ಸತ್ತಿಲ್ಲ ಅಂದ್ರೆ ಒಳ್ಳೇದಾಯ್ತು. ಈಗ ನಾನು ತಂಜಾವೂರಿಗೆ ಹಿಂದಿರುಗಿ ನನ್ನನ್ನು ಕಾಣದ ದುಃಖದಿಂದ ಬಳಲ್ತಿರೋ ನನ್ನ ಪ್ರೀತಿಯ ಮಾಡಿಗಳನ್ನ ಸಂತೈಸಬಹುದಲ್ಲ. ಅಯ್ಯೋ, ಈ ದಣಿನೂ ಇಲ್ಲ ಇದೆ. ಇದು ಆದಡಿ ಬೆಟ್ಟ ಹೋಗುವಿಂದು. ಹೌದು, ಈಗ ತಡ ಮಾಡಬಾರ್ದು. ತಂಜಾವೂರಿಗೆ ಬೇಗ ಹಿಂದಿರುಗ್ಬೇಕು. ಏನಾಯ್ತು? ಬೀಳ್ತಾ ಬರ್ತಾ ಇದೆಯಾ? ಏನಿಲ್ಲ ದಣಿ. ಸರಿ ಸರಿ. ಪುಗಳಂಗೆ ನನ್ ಜೊತೆ ತಂಜಾವೂರಿಗೆ ಬರ್ತೀರಾ? ಯಾವಾಗ? ಈಗ್ಲೇ, ಈ ಕೂಡ್ಲೆ. ಊಟಕ್ಕಿಂತ ಮುಂಚೆನ? ಸರಿ, ಊಟ ಮಾಡಿ ಆಮೇಲೆ ಹೋಗೋಣ. ಅಪ್ಪು, ಊಟ ಮಾಡಿದ್ಮೇಲೆ ಹೇಳ್ತೀನಿ. ಸರಿ ಸರಿ. ಪೋಸ್ಟ್ ಆಫೀಸ್ ಹೋಗಿದ್ದೀರಾ? ಹೋಗಿದ್ದೀನಿ. ನನಗೇನಾದ್ರು ಪತ್ರಗಳು? ತಂದಿದ್ದೀನಿ, ಇಲ್ಲಿದೆ. ಎಲ್ಲಿ? ಇಲ್ಲಿ. ಬೇಗ ಕೊಡ. ಅಯ್ಯೋ, ಇಬ್ರು ದಣಿಗಳ ಪತ್ರನ ಇದ್ರಲ್ಲಿ ಸೇರ್ಸ್ಕೊಂಡ್ಬಿಟ್ಟಿದ್ದೀನಿ. ಇದ್ರಲ್ಲಿ ಇವ್ರದ್ದು ಅಂತ ಹೇಗ್ ಕಂಡಿಡಿಲಿ? ಕೊಡ ಪತ್ರನ. ದಣಿ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನಾನು ಪೋಸ್ಟ್ ಆಫೀಸ್ಗೆ ಪೋಸ್ಟ್ ತರಕ್ ಹೋಗಿದ್ದಾಗ ನನ್ನ ಸ್ನೇಹಿತ ಒಬ್ಬ ಸಿಕ್ಕಿದ. ಅವನ್ ದಣಿಗೂ ಏನಾದ್ರು ಪತ್ರ ಇದ್ರೆ ತಗೊಂಡ್ ಬಂದ. ಇದ್ರಲ್ಲಿ ನಿಮ್ದೌದು ಅವನ್ದೌದು, ಅವನ್ದೌದು ನಿಮ್ದೌದು, ಒಂದು ತಿಳಿತಾ ಇಲ್ಲ. ನಾನು ಹೆಬ್ಬೆಟ್ಟು. ಅಷ್ಟೇ ತಾನೆ. ಇದು ಕೊಡ, ನಾನ್ ನೋಡ್ತೀನಿ. ನಮ್ದು ಯಾವ್ದು ಇಟ್ಕೊಂಡು ಹೋಗ್ಬೇಕಿದ್ರೆ ವಾಪಸ್ ಕೊಡ್ತೀನಿ. ಸರಿ ಸರಿ ಕೊಡು. ಇವನೊಬ್ಬ. ನೋಡು, ಹೇಮಚಂದ್ರ ಅಂದ್ರೆ ನಂದು. ಹಾಗಾದ್ರೆ ಇದವನು ಮಾಳವಿಕಾ. ಮಾಳವಿಕಾ ಹೆಸರಿಗೆ ಪತ್ರ. ಅದು ಮೈಸೂರಲ್ಲಿ. ನನ್ನ ಸ್ನೇಹಿತನ ಪತ್ರ ಸಿಕ್ತೆ. ಪತ್ರ ತಗೊಂಡ್ ಬಂದು ಹಿಡಿದ ನಿಮ್ಮ ಸ್ನೇಹಿತ ಯಾರು? ಅವನ ಹೆಸರು ಶಿವ, ಪರಮಶಿವ. ಪರಮಶಿವ. ಅವನ ದಣಿ ಹೆಸರು ಗೊತ್ತಿಲ್ಲ ಸ್ವಾಮಿ. ಅದ್ ಹೇಗೆ ಸಾಧ್ಯ? ಒಂದು ಚಿಕ್ಕ ಕಾಗದ ಚೂರಲ್ಲಿ ಬರ್ಕೊಟ್ಟಿದ್ರು. ಸರಿ, ಆ ಕಾಗದ ಕೊಡು. ಅದನ್ನ ಪೋಸ್ಟ್ ಆಫೀಸ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಎಲ್ಲ ಗೊಂದಲ ಗೋದರು. ಆ ಪರಮಶಿವನು ಹೇಳಿದ್ದಾನೆ. ಸರಿಯಾದು. ಹಾಗಾದ್ರೆ ಈ ಪತ್ರ ಅವನಿಗೆ ಹೇಗೆ ತಲುಪಿಸ್ತೀಯ? ಆ ಛತ್ರಿ ಮರದ ಹತ್ರ ಸಿಗ್ತೀನಿ ಹೇಳಿದ. ಏನ್ ಮಾಡ್ಬೇಕು ಅಂತ ತಿಳಿತಿಲ್ವಲ್ಲ. ನನ್ನ ಸ್ನೇಹಿತನ ಪತ್ರ ಕೊಡಿ. ಇರೋ, ನಾನು ಈ ಪತ್ರ ಓದ್ಬೇಕು. ಬೇರೆಯವ್ರ ಪತ್ರ ಆಗಲ್ಲ, ಓದ್ಬಾರ್ದು. ತಪ್ಪದು. ತಪ್ಪು ಸರಿ ಅಂತ ಕೂತ್ಕೊಳ್ಳೋ ಸಮಯ ಇಲ್ಲ ನನಗೀಗ. ತಪ್ಪಂತ ತಪ್ಪು. ಆತ್ಮೀಯ ಮಾಳವಿಕಾ, ತಾವು ಈ ಊರು ಬಿಟ್ಟಿದ್ದು ಸಾಕಷ್ಟು ಗುಳಿಗೆ ಕಾರಣವಾಗಿದೆ. ಎಲ್ಲರೂ ತಾವು ಹೇಮಚಂದ್ರನ್ನೇ ಸೇರಿಕೊಳ್ಳಲೆಂದು ಹೋಗಿದ್ದೀರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ತಾವು ಗಂಡಸಿನ ವೇಷದಲ್ಲಿ ಹೋಗಿರುವುದು ನ್ಯಾಯಾಲಯದ ಗಮನಕ್ಕೂ ಬಂದಿದ್ದು ತಮ್ಮನ್ನು ಬಂಧಿಸುವ ಆಲೋಚನೆ ಅವರಿಗಿದೆ. ತಾವು ಇರುವ ಸ್ಥಳ ಪತ್ತೆಯಾಗುವ ಸಾಧ್ಯತೆ ಇರೋದ್ರಿಂದ ಈ ಪತ್ರವನ್ನು ತಂಜಾವೂರಿನಿಂದ ಕಳಿಸುತ್ತಿಲ್ಲ. ನನ್ನೊಬ್ಬ ಸ್ನೇಹಿತರ ಮೂಲಕ ತಿರುಪೂರಿಗೆ ಕಳುಹಿಸಿ ಅಲ್ಲಿಂದ ಹಂಚಿಕೆ ಹಾಕಿಸಿದ್ದೇನೆ. ತಮಿಳ್ ಸೆಲ್ವಿ. ಬೇರೆಯವರ ಪತ್ರಗಳನ್ನ ಓದೋದು ಬಹಳ ಒಳ್ಳೆ ನಡವಳಿಕೆ. ಏನಿದೆಲ್ಲ? ಮಾಳವಿಕಾ ಊರು ಬಿಟ್ಟಿದ್ದಾಳೆ, ಅದು ಗಂಡಸಿನ ವೇಷದಲ್ಲಿ. ಬಹುಶಃ ನನ್ನನ್ನ ಕೂಡಿಕೊಳ್ಳೋಕೆ ಇರಬೇಕು. ಅವಳು ನನ್ನ ತುಂಬಾ ಪ್ರೀತಿಸ್ತಾಳೆ. ದೇವ್ರೆ, ನಾನು ಅವಳ ಮೈಸೂರಲ್ಲೇ ನೋಡೋಕ್ಕಾಗಲ್ಲಪ್ಪ. ಪುರಂಗಿ, ಬೇಗ ನಿಮ್ಮ ಸ್ನೇಹಿತನ ನೋಡ್ಕೋ. ಪರಮಶಿವ. ಪರಮಶಿವ. ಅವನ ಮೂಲಕ ಅವನ ಧನಿಯಾರು, ಗಂಡಸು ಹೆಂಗಸು ಉಳ್ಕೊಂಡಿರೋದ್ರಲ್ಲಿ ಎಲ್ಲಾ ತಿಳ್ಕೊಂಬ. ಸಾಧ್ಯ ಆದ್ರೆ ಆ ಪರಮಶಿವನಲ್ಲಿ ಕರ್ಕೊಂಬ. ನಾನು ನಿನಗೆ, ಆ ಪರಮಶಿವನಿಗೆ ಇಬ್ಬರಿಗೂ ಕೈ ತುಂಬಾ ಕೊಡ್ತೀನಿ. ಪತ್ರ ಕೊಡಿ, ಪರಮಶಿವನ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ನೋಡೋ ಪುಗಳಂತೆ, ನಾನು ಇಲ್ಲೇ ಇರ್ತೀನಿ. ಬೇಗ ನೋಡ್ಕೋ, ಸರಿನಾ? ಸರಿದೀನಿ. ಆದ್ರೆ ಈ ಹೊಡೆದಿರೋ ಪತ್ರ ಹೇಗ್ ಕೊಡ್ಲಿ? ಹೌದಲ್ಲ, ಅಕಸ್ಮಾತ್ ಆಯ್ತು ಅಂತ ಹೇಳು. ಏನೋ ಒಂದು ಹೇಳು. ಬೇಗ ಹೋಗೋ, ಸಮಯ ಹಾಳು ಮಾಡ್ಬೇಡ. ಸರಿದೀನಿ.
ಮಾಳವಿಕಾ ಮೈಸೂರಲ್ಲಿ, ಆ ವಿದ್ಯಾಶಂಕರ್ ಕೂಡ ಮೈಸೂರಲ್ಲೇ. ಮಾಳವಿಕಾ ಏನಾದ್ರು ವಿದ್ಯಾಶಂಕರನ್ ಕೈ ಸಿಕ್ಬಿದ್ರೆ ಚೇಚೆ ಅವಳು ಅಣ್ಣನ ಕೈ ಸಿಗೋಕೆ ಮುಂಚೆ ನಾನು ಅವಳು ಹೊರಬೇಕು. ನನಗೆ ಗೊತ್ತಾಯ್ತೀಗ. ನನ್ನ ಅಜ್ಜಿ ರೊಟ್ಟಿಯಿಂದ ಕಾಗದಗಳನ್ನ ಅಂಟದ ನಾನೇ ನೋಡಿದ್ದೀನಿ. ಆಪತ್ಕಾಲಕ್ಕೆ ಇರ್ಲಿ ಅಂತ ಇಟ್ಟಿರ್ತೀನಿ. ಆದ್ರೂ ಈ ಪೊಟ್ರೋಟಿ ಚೂರನ್ನ ಈಗ ಮಾಡೋಕೆ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡೋದು, ಅಂಟಿಸ್ಲೇಬೇಕಲ್ಲ. ಅಯ್ಯೋ ಒಳಗೋಗಿ ಹೇಳ್ಬಿಡ್ತು. ಇನ್ನೊಂದು ರೊಟ್ಟಿ ಚೂರಿದೆ, ಅದ್ರಿಂದ ಅಂಟಿಸ್ತೀನಿ. ಇವಾಗ ಅಂಟಿಸ್ತೀನಿ. ಇವಾಗ ಅಂಟ್ಕೊಳ್ತು. ಅದಕ್ಕೆ ಹೇಳೋದು ನನ್ನ ಬುದ್ಧಿವಂತ ಅಂತ. ಬೇಗ ಬೇಗ ಹೋಗಿ ಆ ಪೆಟ್ಟಿಗೆ ಎತ್ಕೊ ಬಂದ್ಬಿಡ್ತೀನಿ. ಬಂದಿದ್ದೀನಿ. ಪೆಟ್ಟಿಗೆ ನಂದನಾ? ನಿಮ್ ಪೆಟ್ಟಿಗೆ ಇದ್ದೀನಿ. ಸರಿ, ಒಳಗ್ ತಗೊಂಡು ಹೋಗಿಡು. ಹಾಗೆ ಪೋಸ್ಟ್ ಆಫೀಸ್ ಹೋಗಿದ್ದೇನೋ? ಹೋಗಿದ್ದೀನಿ. ನನಗೇನಾದ್ರೂ ಪತ್ರ? ನಿನ್ ತಂಗಿ ಹೆಸರಿಗೆ ಬಂದಿತ್ತು. ಎಲ್ಲಿ ಅದು? ಇಲ್ಲಿದೆ. ಅಯ್ಯೋ, ಈ ಪತ್ರ ಒಡೆದಿದೆ. ಅಯ್ಯೋ, ಅದೇನ್ ಸಾಧ್ಯ? ಹೌದು, ಒಡೆದಿದೆ. ಯಾರೋ ಇದನ್ನ ಒಡೆದು ಓದಿ ಆಮೇಲೆ ಅಂಗಡಿಯಿಂದ ಹಂಚಿದ್ದಾರೆ. ಅಯ್ಯೋ, ನನಗೆ ತಿಳಿತಾ ಇಲ್ವಲ್ಲ. ತಿಳಿತಾ ಇಲ್ವಾ? ನಿಜ ಹೇಳು. ಯಾವ ತಪ್ಪು ಮಾಡೋದ ಹೇಳಿ? ನಾನು ಪೋಸ್ಟ್ ಆಫೀಸ್ಗೆ ಪೋಸ್ಟ್ ತರಕ್ ಹೋಗಿದಾಗ ನನ್ಗೂ ಒಂದ್ ಪತ್ರ ಇತ್ತು. ಈ ಪತ್ರ ನನ್ಗೂ ಅನ್ಕೊಂಡು ಹೊಡೆದ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿದಣಿ. ನಿಜನಾ ನಿನ್ ಮಾತು? ಈ ಬಡವನ್ ಮಾತು ನಂಬೇಕುತ್ತೆ. ನೀನ್ ಈ ಪತ್ರ ಓದಿಲ್ಲ ತಾನೆ? ನಂಗೆ ಓದಕ್ ಬರಲ್ಲ. ಇನ್ಯಾರಾದ್ರೂ ಈ ಪತ್ರ ನೋಡಿದಾರೇನೋ? ನನಗೂ ಇಲ್ಲ. ಸರಿ, ಇನ್ ಮುಂದೆ ಹುಷಾರಾಗಿರೋ. ಸರಿ, ಈಗೆಲ್ಲ ನೆಟ್ಟಗಾಯ್ತು. ಪಾಪ ಇವಳೇಂದಿ ಪಾಪ ಪ್ರಾಣಿ ಕಾಣಿಸ್ತಾನೆ. ಇವನಾಗ ಮೋಸ ಮಾಡ್ಲಿಕ್ಕಿಲ್ಲ. ಸೆಲ್ವಿ ಒಳ್ಳೆ ಹುಡುಗಿ. ನನ್ಗೆ ತುರ್ತಾ ಕೆಲವು ಕೆಲಸಗಳಿದೆ. ನೀನ್ ಈ ಕೂಡಲೇ ಹೋಟೆಲ್ಗೆ ಹೋಗಿ ಪೆಟ್ಟಿಗೆಯಿಂದ ನನ್ನ ವಸ್ತುಗಳೆಲ್ಲ ತೆಗಿ. ತಗೋ ಬಿಗಿದ್ಗೆ. ನಾನು ವಾಪಸ್ ಬಂದ್ಮೇಲೆ ಊಟ ಮಾಡಕ್ ಹೋಗೋಣ. ಅರ್ಚನಾ ಶೆಟ್ಟಿ ಎಲ್ಲಿ ಹೋದ್ರೋ ಏನೋ ಪತ್ತೆನೇ ಇಲ್ಲ. ನನಗ್ ನನ್ ಹಣ ಸಿಕ್ಕಿದ್ರೆ ಸಾಕಪ್ಪ. ಈ ಹಿಂದೆ ನಾನು ಮಾಡಿದ ಎಲ್ಲಾ ಘನ ಕಾರ್ಯಗಳಿಗಿಂತ ಇದು ಘನವಾಗಿದೆ. ವಿದ್ಯಾಶಂಕರ ಒಳಗಿರ್ಬೇಕೇನೋ. ಇಲ್ಲ ಸ್ವಾಮಿ, ಅವ್ರು ಒಳಗಿಲ್ಲ. ಎಲ್ಲೋಗಿರ್ಬೋದು ಗೊತ್ತಿಲ್ಲ. ಊಟಕ್ಕೆ ಬರ್ತಾರೇನೋ? ಬರ್ತಾರಂತ ಕಾಣುತ್ತೆ. ಸರಿ, ನಂಗೆ ಕಾಯಕ್ ಕುಡ್ಸೋತಿಲ್ಲ. ತಗೋ, ಇದ್ರಲ್ಲಿ 1,000 ರೂಪಾಯಿ ಇದೆ. ಅವ್ರು ಬಂದ್ ಕೂಡ್ಲೆ ಅವ್ರು ಕೊಟ್ಬಿಡು. ಅಗತ್ಯವಾಗಿ ಆಗ್ಲಿ. ಸರಿ, ಬರ್ತೀನಿ. ಅಯ್ಯೋ, ಇದನ್ನ ಯಾರಿಗೆ ಕೊಡೋದು ಅಂತ ಕೇಳೋದೇ ಮರ್ತ್ಬಿಟ್ಟೆ. ಪರಮೇಶ್ವರ ಸಿಕ್ಕಿದ್ದೇನೋ? ಯಾವ ಸುಡ್ಗಾಡಲ್ಲಿ ಹುಡ್ಕಿದ್ರು ಸಿಕ್ಕಿಲ್ಲ. ಅವ್ನು ಹೇಗೆ ಹುಡ್ಕೋದ್ ಮತ್ತೆ? ಅದೇ ನೋಡಿ ಕೈಯಲ್ಲಿ 1,000 ರೂಪಾಯಿ. ಯಾರೋ ಬಂದ್ರು, ನಿನ್ ದೋಣಿ ಕೊಡು ಅಂದ್ರು. ನಿಮಗೆ ಯಾರಿಂದಲಾದ್ರೂ ಹಣ ಬರ್ಬೇಕಾಗಿತ್ತೆ? ಒಬ್ಬ ನಾ ಹಣ ಕೇಳಿದ್ದೆ ನಾನು. ಹಾಗಾದ್ರೆ ನಿಮಗೆ ಸೇರ್ಬೇಕಾಗಿತ್ತು. ಸರಿಯಾದ ಕೆಲಸ ಮಾಡಿದೆ. ನೋಡಪ್ಪ ಪಗಳಂಗೆ, ನಾನು ಹೋಟ್ಲಲ್ಲೇ ಇರ್ತೀನಿ. ಆ ಪರಮಶಿವನ ಬೇಗ ಹುಡ್ಕೋ. ಸರಿ ಸರಿ.
ಇಂದಾವಟಿ ನಾನೇನ್ ತಪ್ಪು ಮಾಡಿಲ್ಲ. ಆ ಹಣ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿದೆ. ಕಡೆ ಬಾರಿ ನೀ ಚಪ್ತಾ ಉಂಡಾನು ತಂಜಾವೂರ್ ವಿದ್ಯಾಶಂಕರನೇ ನೀ ಗಂಡ. ನಾನೀಗ ಅವನ್ಗೆ ಆಗ್ಲೇ ಮಾತಿಚ್ಚಿಂಡಾನು. ವಿದ್ಯಾಶಂಕರ್ನ ಮದ್ವೆ ಆಗೋಂತ ನನ್ನನ್ನು ಯಾರು ಬಲವಂತ ಮಾಡಕ್ಕಾಗಲ್ಲ ನಾಯನ. ಅವನ್ನ ಎಟ್ಲ ಇಷ್ಟಪಡೋದಂತ ಹೇಳ್ಕೊಡ್ಲೇನು? ಹಾಗಂದ್ರೆ ಇದೊಂದು ವಿಷಯದಲ್ಲಿ ನಾನು ಚಿನ್ನ ತಪ್ಪು ಮಾಡ್ಬಿಟ್ಟೆ. ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಲೇಬೇಕು. ಇಲ್ಲ, ಆ ಶಕ್ತಿ ನನ್ನ ಹೃದಯಕ್ಕಿಲ್ಲ. ಆಗುತ್ತೆ, ಮಾಡು, ಪ್ರಯತ್ನಿಸು. ಅಯ್ಯ ಅಯ್ಯ, ವಿದ್ಯಾಶಂಕರ ಬಂದಿದ್ದಾರೆ, ಏನೋ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ಬರ್ಲಿಕ್ಕೆ ಚಪ್ಪು. ಅಯ್ಯೋ, ಏನಿದು? ಕಲಾವತಿ ಕಣ್ಣಲ್ಲಿ ನೀರು. ನಿಜಕ್ಕೂ ನೀನು ತಪ್ಪು ಮಾಡ್ತಿದ್ಯಾ. ವಿದ್ಯಾಶಂಕರ ಎಷ್ಟು ಸುಂದರವಾಗಿದ್ದಾನೆ. ನನಗೇನಾದ್ರೂ ಇಂಥ ಅದೃಷ್ಟ ಬಂದಿದ್ರೆ. ನೋಡಮ್ಮ ಕಲಾವತಿ, ಕಣ್ಣೀರು ಅವ್ರಿಗೆ ಕಾಣಿಸ್ಬಾರ್ದು. ನನ್ನ ಹೃದಯ ಹೊರಟೋಗಿದೆ. ಬನ್ನಿ ಬನ್ನಿ ವಿದ್ಯಾಶಂಕರ. ಡಬ್ಬು ತಲುಪಿಂದ? ಡಬ್ಬು ಕ್ಯಾಶು ಇಲ್ವಲ್ಲ? ಈಗ ತಾನೇ ನಿಮ್ ಆಳ್ ಕೈ ಕೊಟ್ಟು ಬಂದೆ. ನೀವ್ ಹೇಳಿದ್ರಿ ಬಹಳ ನಂಬಿಕಸ್ತ ಪ್ರಾಮಾಣಿಕ ಅಂಟ್ನಿ. ತೊಂದ್ರೆ ಇಲ್ಲ ಬಿಡಿ, ಅವ್ನು ನಂಗೇನು ಸಿಕ್ಕಿಲ್ಲ ಅಷ್ಟೇ. ಸರಿ. ಇದೇನಿದು ಕಲಾವತಿ ಕಣ್ಣಲ್ಲಿ ನೀರು? ಅವಳ ಕಣ್ಣೀರ್ ಕಾರಣ ನೀ ಸಾವಿನ ಸುದ್ದಿ. ಒಂದ್ 4-5 ದಿನ ಕಳೆದ್ರೆ ಅಂತ ಸರಿపోతుంది. ಈಗ ತಾವ್ರೊಂದು ದುಃಖಾರ ಮಾಡಿ ಕಲಾವತಿನ ಒಂದ್ ಗಳಿಗೆ ನನ್ ಜೊತೆ ಬಿಟ್ಟು ಹೋಗಿ. ಖಚಿತಂಗ ಈಗ್ಲೇ ಹೋಗ್ತೀನಿ. ನೋಡಮ್ಮ ಕಲಾವತಿ, ಕೋಟ್ಯಾಧೀಶ್ವರುಡು ನಿನ್ ಗಂಡ ಆಗೋನ್ನ ನೀನ್ ರಂಜಿಸ್ಲೇಬೇಕು. ಆದ್ರೆ ಕೊಂಚ ಹುಷಾರಂಗ. ವಿದ್ಯಾಶಂಕರ, ನಾನು ನೋಡ್ತೀನಿ, ನೀವು ಹುಷಾರಂಗ. ಕಲಾವತಿ, ಛೀ, ದೂರ ಸರಿ. ನಾನೇನಿಲ್ಲ ಪತಿ. ನನ್ನ ಬಲವಂತ ಮಾಡಿದ್ರೆ ನಿನಗ್ ಸಿಗೋದು ನನ್ನ ದೇಹ ಅಷ್ಟೇ ಹೊರತು ಹೃದಯ ಅಲ್ಲ. ನೀನನ್ನ ಅಸಹ್ಯ ಕಾಣ್ತಾ ಇದ್ಯಾ? ವಿನಯಶೀಲನನ್ನು ಬಿಟ್ಟು ಬೇರೆ ಯಾರು ನನಗೆ ಸುಖ ಶಾಂತಿ ಕೊಡಕ್ಕಾಗಲ್ಲ. ನಿಜ ನಿಜ, ವಿನಯಶೀಲ ಕೊಡೋ ಸುಖನ ನಾನ್ ಹೇಗ್ ಕೊಡಕ್ಕಾಗುತ್ತೆ? ಪಾಪ ಕಲಾವತಿ ದುಃಖನ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಕಲಾವತಿ, ನಾನ್ ನಿನ್ಗೊಂದ್ ಗುಟ್ಟಿನ ವಿಷಯ ಹೇಳೋದಿದೆ. ಇದು ನನ್ನ ಮರಳು ಮಾಡೋ ಪ್ರಯತ್ನ ಅಲ್ಲ ತಾನೆ? ಇಲ್ಲ ಕಲಾವತಿ, ನೀನ್ ಈ ಗುಟ್ಟನ್ನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಆಯ್ತು ಸರಿ, ಪ್ರಮಾಣ ಮಾಡ್ತೀನಿ. ನೀ ಗನ್ಸಲ್ಲ ಹೆಂಗ್ಸು. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನಾನ್ ವಿದ್ಯಾಶಂಕರ ಅಲ್ಲ, ಅವನ್ ತಂಗಿ ಮಾಳವಿಕಾ. ಮತ್ತೆ ನಿನ್ನ ಅಣ್ಣ ಹೊಡೆದಾಟದಲ್ಲಿ ಅವನ್ ಸತ್ತ. ಈ ವಿಷಯ ನೀನ್ ಯಾರಿಗೂ ಹೇಳ್ಬೇಡ. ವಿನಯಶೀಲನ ಹತ್ರ ಬೇಡ ಬೇಡ, ನಿನ್ನೊಬ್ಳಗ್ ಬಿಟ್ಟು ಈ ವಿಷಯ ಇನ್ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಸರಿ, ಇನ್ಯಾವ ಅನುಮಾನನೂ ಇಲ್ಲ. ಅಯ್ಯೋ ಏಡುಕೊಂಡವಾಡ ಮಗಳೇ, ಏನೋ ಅನ್ಕೊಂಡಿದ್ದೆ, ಬಹಳ ಚುರುಕಾಗಿದ್ಯಾ. ನಾನು ಆಗ್ಲೇ ಹೇಳಿಲ್ವಾ ಕಲಾವತಿ ಮನ್ಸನ್ನ ನಾನ್ ಗೆಲ್ಲಬಲ್ಲೆ ಅಂತ. ಸುಮ್ಮನೆ ತುಂಬಾ ಸಂತೋಷ. ನಾನು 4-5 ವರ್ಷದಿಂದ ಮಾಡಕ್ಕಾಗ್ದೇ ಇರೋ ಕೆಲ್ಸನ మీరు 4 ನಿಮಿಷದಲ್ಲಿ చేసావు. ಇನ್ನೇನು ಮದುವೆ ಮಾಡಿ ಮುಗಿಸ್ಬೋಣ. ಅಷ್ಟೇ ಯಾಕಾತ್ರ ನಾಯನ? ಕೊದ್ದು ಮುಚ್ಚಿ ಮುತ್ಕೊಡ ಅಂತ ತಲುಪಿದ್ಮೇಲೆ ಆತರ ಹಾಕಂತ್ಯ? ಲೇದು ಲೇದು, ನಾಳೆನೆ ನಿಮ್ ಮದ್ವೆ. ಶೆಟ್ರೆ, ಮದುವೆಗೂ ಮುಂಚೆ ನಮ್ ವ್ಯವಹಾರ ಮುಗಿಸ್ಬಿಡೋದು ಒಳ್ಳೇದಲ್ವೇ? ಅದೊಂದ್ 2 ತಾಸಲ್ಲಿ ಮುಗಿಸ್ಬಿಡ್ಬೋದು. ನಾಯನ, ದಯವಿಟ್ಟು ಅವ್ರಿಗೆ ಕೋಪ ಬರೋಕ್ ನಡ್ಕೊಳ್ಬೇಡಿ. ಅಟ್ಲಂటే ಅವನ್ ಮೇಲೂ ಪ್ರೀತಿ, ಇವನ್ ಮೇಲೂ ಪ್ರೀತಿ. ಆಸೆಗೊಬ್ಬ ಮೀಸೆಗೊಬ್ಬ ನನಗೆ. ಚಿಚಿ, ಆಗಲ್ಲ ಅಂದ್ರೆ. ಅಂದ್ರೇನು ಲೇದು, ಗಿಂದ್ರೇನು ಲೇದು. ಏನೇ ಮಾತಾಡೋದಿದ್ರು ಮದುವೆ ಮಂಟಪದಲ್ಲಿ ನಾನಿನ್ ಬರ್ತೀನಿ. ನಾಯನ, ಶೆಟ್ರೆ, Oh
ಇಲ್ಲೇ ಆಗೋದೇನೆ ದುಡ್ಡಿಗಾಗಿ ಜನ ಬಿಟ್ಟಿ ಗಿಟ್ಟಿ ಮಾಡೋದೇನೆ ಶೋಕಿಗಾಗಿ ಗೌರಿಗಾರು ಹಾರೋದು ದುಡ್ಡಿಗಾಗಿ ಜನ ಬಾರು ಮಾಡೋದು ದುಡ್ಡಿಗಾಗಿ ಅಪ್ಪ ಅಮ್ಮ ಚಾಚಿ ದೇವು ಹುಡುಗಿರು ಎಲ್ಲ ಮೋಜು ದುಡ್ಡಿಗಾಗಿ ಅಪ್ಪ ಅಮ್ಮ ಚಾಚಿ ದೇವರು ಹುಡುಗಿರು ಎಲ್ಲ ಮೋಜು ದುಡ್ಡಿಗಾಗಿ ಈ ದುಡ್ಡೇ ಜೀವನ ಈ ದುಡ್ಡೇ ಪಾವನ ಈ ದುಡ್ಡೇ ಜೀವನ ಈ ದುಡ್ಡೇ ಪಾವನ ವಿನೋದಕ್ಕೂ ವಿಷಾದಕ್ಕೂ ಈ ದುಡ್ಡೇ ಕಾರಣ ಈ ವಿದ್ಯಾಶಂಕರ್ ಮನೆ ತಂದವರು ಆಗರ್ಭ ಶ್ರೀಮಂತರು. ಈ ವಿನಾಯಶೀಲನ್ ಕೊಟ್ರೆ ಏನ್ ಸಿಗುತ್ತೆ? ಗಳಗಂಟೆ. ಅಯ್ಯೋ ಇಡೀ ಕಡೆ ವಸ್ತು ಉಂಡಾಡು, ಕೊತ್ತ ಕೊತ್ತ ಕುದಿತಾ ಉಂಡಾಡು. ರೇ ಶೆಟ್ರೆ, ನಾನೊಂದು ವಿಷಯ ಕೇಳಿದೆ. ಕಲಾವತಿಗೂ ವಿದ್ಯಾಶಂಕರ್ನಿಗೂ ಮದ್ವೆ ನಿಶ್ಚಯ ಮಾಡಿದ್ದೀರಂತೆ, ನಿಜನಾ? ಮದ್ವೆ ನಿಶ್ಚಯವಾಗಿದೆ, ಮಾತುಕತೆ ಮುಗ್ದಾಗಿದೆ. ತಾಳಿ ಕಟ್ಟೋದೊಂದೇ ಬಾಕಿ. ಮಾನ ಮರ್ಯಾದೆ ಇರೋ ಮನುಷ್ಯ ಅಲ್ಲ ನೀನು. ಮುಂಡಾ ಕೊಡ್ತ ಏನ್ ಮಾತಾಡ್ತಾ ಇದೀಯ ನೀನು? ನನ್ನಂತ ವಯಸ್ಸಾದವನ ಜೊತೆ ಮಾತಾಡೋ ರೀತಿನ ಇದು. ವಯಸ್ಸು ಕತ್ತೆಗೂ ಆಗುತ್ತೆ. ನಿನ್ನ ನೋಡ್ತಿದ್ರೆ ಕೊಚ್ಚಬೇಕು ಅನ್ಸುತ್ತೆ. ನನ್ ಮನೆ ಮುಂದೆ ಬಂದು ನನ್ಗೆ ಬೈದ್ಯ. ವಿನಯಶೀಲ ಯಾರಪ್ಪ ಆಯ್ತು ನಿಂಗೆ ಹೆಸರು? ನೀನು ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ ಹೊರಗಡೆ ಬಾ. ಊರ್ಲೋ ನಂಗೆ ಎಂತ ಮರ್ಯಾದೆ ಒಂದು ತೆಲ್ಸ ನೀಕಿ. ಸಣ್ಣ ಮನುಷ್ಯ ನೀನು, ನೀಚ, ನಾಯಿ, ಗೋಸುಂಬೆ. ಏ ನಿನ್ ಮಹಾ ದುರಾಂಕಾರಿ, ತಲಾಟೆ, ಗಾಡ್ದಿ. ದೇವರಾಣೆ ಹೇಳ್ತಿದ್ದೀನಿ, ನಾನ್ ಒಳಗ್ ಬಂದ್ರೆ ಕೊಚ್ಚಾಗ್ತೀನಿ. ಕೊಲೆ ಕೊಲೆ ಕೊಲೆ. ಅಳಿಯಂದ್ರೆ ಸರಿಯಾದ ಸಮೀಪ ಬಂದ್ರಿ. ಬಂದೇನೋ ಬಾ, ನಿನಗೋಸ್ಕರನೇ ಕಾಯ್ತಿದ್ದೆ ಕಣೋ ನಾಯಿ. ಅದಕ್ಕೆ ಬಂದಿದ್ದೀನಿ. ಬಿಡಿ ಕತ್ತೆ ಕತ್ತೆ. ಅಳಿಯಂದ್ರೆ ಹುಷಾರು, ಅವ್ನು ಹುಚ್ಚ ನಾಯಿ. ಹೆದರಬೇಡಿ, ನಾನು ಅಪಾಯದಲ್ಲಿ ಸಿಕ್ಕಾಕೊಳ್ತಿರೋದು ಇದು ಮೊದ್ಲೇನಲ್ಲ. ಬೇಡ, ನೀನು ಬಿಟ್ಬಿಡು, ಅವನ ಏನು ಮಾಡ್ಬೇಡ. ಕಲಾವತಿ, ನಿನ್ ಮೇಲೆ ಪ್ರೀತಿಯಿಂದಾಗಿ ಇವನಿಗೆ ಪ್ರಾಣದಾನ ಮಾಡ್ತಾ ಇದ್ದೀನಿ. ಬದುಕೋ ಹೋಗು. ಹಾಗೆ ನೀನ್ ನನ್ಗೆ ಕೊಟ್ಟಿರೋ ಮಾತು ಮರಿಬೇಡ. ಪ್ರಿಯ ವಿನಯ, ತುಂಬಾ ನೋವಾಯ್ತಾ? ಪ್ರಿಯ ವಿನಯ ಅಂತೆ ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲ ವಿನಯ, ನಾನು ನಿನ್ನ ಪ್ರೀತಿಸ್ತೀನಿ. ಆ ನಾಯಿಗದೇನೋ ಮಾತು ಕೊಟ್ಟಿದ್ಯಂತೆ. ಅವನ ನನ್ ಮದ್ವೆ ಆಗೋದಕ್ಕೂ ನಾನು ಕೊಟ್ಟಿರೋ ಮಾತಿಗೂ ಯಾವ್ದು ಸಂಬಂಧ ಇಲ್ಲ ವಿನಯ. ಏನಂತ ಮಾತು ಕೊಟ್ಟಿದ್ಯಾ ಮತ್ತೆ? ಅದನ್ನೆಲ್ಲ ನಿನ್ನ ಹತ್ರ ಹೇಳಕ್ ಆಗಲ್ಲ ವಿನಯ. ನನ್ನ ಹತ್ರ ಹೇಳಕ್ಕಾಗ್ದೆ ಇನ್ಯಾವನ ಹತ್ರನೇ ಹೇಳ್ತೀಯ ನೀನು? ತಪ್ಪು ತಿಳಿಬೇಡ ವಿನಯ, ಹಾಗಂತ ಮಾತು ಕೊಟ್ಟಿದ್ದೀನಿ. ನಿನ್ನ ಮಕ್ಕ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ತೊಲಗು. ಪ್ರಿಯ ವಿನಯ, ನೀನಿಲ್ಲದೆ ನಾನಿಲ್ಲ ವಿನಯ. ಈ ತರ ಬದುಕಕ್ಕಿಂತ ಸಾಯದೆ ಎಷ್ಟೋ ಮೇಲು. ಹಾಗಾದ್ರೆ ನೀನೆಲ್ಲ ಸಾಯಂತ ಬಯಸ್ತಾ ಇದ್ಯಾ? ಎಲ್ಲರೂ ಸಾಯಿ. ಆಯ್ತು ಸರಿ, ಸಾಯ್ತೀನಿ. ಆಯ್ತು ಸರಿ, ಸಾಯ್ತೀನಿ. ನೀನೇ ಇರು. ಸಾಯ್ತೀನಿ. ಬೇಡ, ನೀನು ಬಿಟ್ಬಿಡು. ಸಾಯ್ಬೇಕು. ಏನಿದು ನಿನ್ನ ಮೂರ್ಖತನ? ಏನ್ ನಾಯಿ, ಅವಳನ್ನ ಸಾಯಕ್ ಬಿಟ್ಟಿದ್ಯಲ್ಲ. ಹೆಣ್ಣು ಮಕ್ಕಳ ಸಾವನ್ ಬಳಸೋ ಸಣ್ಣ ಮನುಷ್ಯ ನೀನು. ನೋಡು, ಯಾವ ವ್ಯಕ್ತಿ ನೀನ್ ಅಗತ್ಯವಿಲ್ಲ ಅವನಿಗೋಸ್ಕರ ನೀನ್ ಯಾಕೆ ಸಾಯ್ತೀಯಾ? ಬಾ ನನ್ ಜೊತೆ. ಈ ಭೂಮಿ ಮೇಲೆ ಗಂಡಸರಿಗೇನೋ ಬರವಿಲ್ಲ. ನೀನ್ ಹೂ ಅನ್ನು, ನಿನ್ಗೋಸ್ಕರ ಗಂಡಸರು ಸಾಲೆ ನಿಲ್ಲಿಸ್ತೇನೆ. ಮುಂದೊಂದು ದಿನ ತಿಳಿಯುತ್ತೆ ನಾನೆಷ್ಟು ಅಮಾಯಕರು ಅಂತ. ತಿಳಿಯತ್ತೆ ತಿಳಿಯತ್ತೆ. ಕತ್ತಿ ಮೊನೆ ಅವಳ ಎದೆ ಹತ್ರ ನಾಟ ಇರ್ಲಿಲ್ಲ, ಹೊಟ್ಟೆ ಹತ್ರ ಇಟ್ಕೊಂಡು ನಾಟಕ ಮಾಡ್ತಿದ್ಲು. ಎಲ್ಲ ಬರೀ ನಾಟಕ, ವಿಶ್ವಾಸಘಾತಕಿಯ ನಾಟಕ. ಓ, ವಿಶ್ವಾಸಘಾತುಕಿ? ನಾವು ಹೆಂಗಸರು ಮಾತ್ರ ವಿಶ್ವಾಸಘಾತಕರ? ನೀವು ಗಂಡಸರು ಒಂದಿಷ್ಟು ನಿಷ್ಠೆ ಇಲ್ಲದೆ ದಾಂಪತ್ಯ ಜೀವನ ನಡೆಸ್ತೀರಾ? ನಾವು ಮಾತ್ರ ಬಯಸ್ಕೊಳ್ತಾ ಇರ್ಬೇಕು. ನೀವು ನಿಮ್ಗಿಷ್ಟ ಬಂದಾಗ ಬದುಕಬಹುದು. ಯಾಕೆ ಹೇಳಿ? ಈ ಕಾನೂನು ಕಟ್ಲೆ ಎಲ್ಲ ಮಾಡ್ದವ್ರು ನೀವು ಗಂಡಸರಲ್ವಾ? ನಾನೇನಾದ್ರೂ ಪ್ರಧಾನ ಮಂತ್ರಿ ಆಗಿದ್ರೆ
ಪ್ರತಿಯೊಬ್ಬ ವಿಶ್ವಾಸಘಾತಕ ಗಂಡಸಿನ ಕೈಗೆ ಒಂದೊಂದು ಮರದ ಕೊಂಬೆ ಕೊಡ್ತಿದ್ದೆ. ಆಗ ನೋಡ್ಬೇಕಿತ್ತು ಈ ಮೈಸೂರನ್ನ ನಾಗರ ಹೊಳೆ ಕಾಡಿನ ತರ ಕಾಣಿಸ್ತಿತ್ತು. ಎಲ್ಲ ನನ್ನ ಕರ್ಮ. ಇಬ್ಬಿಬ್ರು ದಣಿರು, ಒಬ್ರು ಸರಿಯಾದ ಸಮಯ ಕೂಟಕ್ ಬರಲ್ಲ. ಬಂದ್ರು ಇಬ್ರು ಒಟ್ಟಿಗೆ ಬಂದ್ಬಿಡ್ತಾರೆ. ಬಂದು ನನ್ನ ತಲೆ ತಿನ್ಬಿಡ್ತಾರೆ. ದಣಿ, ಆ ಪರಮೇಶ್ವರ ಸಿಕ್ಕಿದ್ದೇನೋ? ಸಾಪಾಟು ಆದ್ಮೇಲೆ ಹುಡ್ಕು ಅಂತ ನೀವೇ ಹೇಳಿದ್ರಲ್ಲ. ನನಗೆ ಅವನ್ನ ನೋಡೋವರೆಗೂ ಸಮಾಧಾನ ಇಲ್ಲ. ನೀವು ಸಾಪಾಟಿಗೆ ಸ್ವಲ್ಪ ಬೇಗ ಬರ್ಬೇಕಾಗಿತ್ತು. ಮಾಳವಿಕ ಇಲ್ಲೇ ಇದ್ದಾವಂತ ಖಾತ್ರಿ ಪಡಿಸ್ಕೊಳ್ಳೋ ದಾರಿನೇ ಕಾಣ್ತಿಲ್ವಲ್ಲ. ನಾನೀಗ ಪೋಸ್ಟ್ ಆಫೀಸ್ ಹೋದ್ರೆ ಒಳ್ಳೇದು. ಅಲ್ಲಿ ಅವಳ ಬಗ್ಗೆ ಏನಾದ್ರು ಸುಳಿವು ಸಿಕ್ಕರೂ ಸಿಗ್ಬೋದು. ದಣಿ, ಅಡಿಗೆ ಎಲ್ಲ ತಣ್ಣಗಾಗೋಗಿರುತ್ತೆ. ಬೇಡ, ನನಗೆ ಇವಾಗೆಲ್ಲ ಸೇರಲ್ಲ. ಮುಗಳಂದಿ ಅಣಚಿಲ್ಲ, ಜೇಬ ತುಂಬಾ ಭಾರ ಆಗ್ತಾ ಇದೆ. ನನ್ ಪೆಟ್ಟಿಗೆ ಇಟ್ಬಿಡು. ಇರೋ ಬೀಗದ ಕೈ ಕೊಡ್ತೀನಿ. ಬೀಗದ ಕೈ ಆಚೆ ಒಳಗಿಟ್ಟು ಬಂದ್ಬಿಡ್ತೀನಿ. ಬೇಡ ಬೇಡ, ಬೀಗದ ಕೈ ಆಮೇಲೆ ಕೊಡು, ಪರವಾಗಿಲ್ಲ. ನಾನೀಗ ಆಚೆ ಹೋಗ್ಬೇಕು. ಲೋ, ಆ ಪರಮೇಶ್ವರನ್ನ ಬೇಗ ಹುಡ್ಕೋ. ಸರಿ ದಣಿ. ನಾನೀಗ ಪೋಸ್ಟ್ ಆಫೀಸ್ಗೆ ಬೇಗ ಹೋಗ್ಬೇಕು. ಅಲ್ಲಿ ಮಾಳಿಕ ಬಗ್ಗೆ ಏನಾದ್ರು ಸುಳಿವು ಸಿಕ್ಕರೂ ಸಿಗ್ಬೋದು. ಇವ್ರು ಬೇಕಾದ್ರೆ ಊಟನ ಬೇಕಾದಾಗ ಮಾಡ್ಲಿ. ನಂದು ಉಪವಾಸ ಓದಾಡೋ ಜಾಯಮಾನನೇ ಅಲ್ಲ. ಅಯ್ಯೋ, ಒಂದು ಇನ್ನೊಂದು. ದಣಿ, ಅರ್ಜುನಾರಿ ಶೆಟ್ಟ ಏನಾದ್ರು ಹಣ ಕೊಟ್ರಾ? ಅದು ನಿಮ್ ಗಂಟೆ ಕೊಟ್ಟಿದ್ದ ಅಲ್ವಾ? ಕೊಡ್ಬೇಕಾದ್ರೆ ಏನಂತ ಹೇಳ್ಕೊಟ್ರು? ನಿನ್ ದಣಿ ಕೊಡು ಅಂದ್ರು. ಮತ್ ನಿನ್ ದಣಿ ಯಾರೋ? ನೀವೇ. ಮತ್ ನಿಮಗ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ನಿಮ್ಗ ಅಂದಿಲ್ಲ, ನಿಮ್ಗೆ ಅಂದೆ. ಎಲ್ಲ ಸರಿಯಾಗಿದ್ಯಾ? ಅದು ನಾನ್ ಮುಟ್ಲೇ ಇಲ್ಲ. ಎಣಸ್ ನೋಡ್ಬೇಕು ತಾನೆ. ಇದೊಂದು ವಿಷಯದಲ್ಲಿ ನಾನು ಸಣ್ಣ ತಪ್ಪು ಮಾಡ್ಬಿಟ್ಟೆ. ಆದ್ರೂ ಹಣ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದೆ. ಸುಗುಣೇಂದ್ರ ಭಟ್ರು ಒಳಗಿದಾರಾ? ಒಳಗಿದ್ದಾರೆ ದಣಿ. ಈ ದಿನ ಊಟಕ್ಕೆ ನನ್ ಜೊತೆ ಇನ್ನೊಬ್ರು ಅತಿಥಿಗಳಿದ್ದಾರೆ ಅಂತ ಅವ್ರಿಗೆ ಹೇಳು. ಊಟಕ್ಕೆ ಏನ್ ವಿಶೇಷ? ನಿನಗೇನ್ ಬೇಕೋ ಅದನ್ನ ಹೇಳು, ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ದಣಿ. ಒಂದ್ ನಿಮಿಷ ಇರು. ತಗೋ, ಪ್ರಾಮಿಸರಿ ನೋಟು ಜೋಪಾನಾಗ್ ನನ್ ಪೆಟ್ಟಿಗೆಲಿಡು. ಕಳೆದ್ ಹೋದ್ರೆ 40,000 ರೂಪಾಯಿ ಹೋದ ಹಾಗೆ. ಸರಿ ದಣಿ, ಇದನ್ನ ಭದ್ರವಾಗಿ ಇಟ್ಟಿರ್ತೀನಿ. ಎಲ್ಲ ಸಿದ್ಧವಾಗಿರೋ ಹಾಗೆ ನೋಡ್ಕೋ. ಸರಿ ಸರಿ. ಈ ಅರ್ಜುನಾರಿ ಶೆಟ್ಟರ್ನ ಬಹಳ ಹೆದರ್ಸ್ಬಿಡ್ತೀನಿ. ಸ್ವಲ್ಪ ಖುಷಿ ಪಡಿಸ್ಬೇಕು. ಈ ಪತ್ರನ ಒಳಗಿಟ್ಟು ಬಂದು ಇಲ್ಲ ಇಲ್ಲ ಸಮಯ ಹಾಳು ಮಾಡ್ಬಾರ್ದು. ಭಟ್ರೆ, ಯಾರಿದ್ದೀರಿ ಒಳಗೆ? ಬನ್ನಿ ಬನ್ನಿ, ಬೇಗ ಬನ್ನಿ. ಏನಾಗ್ಬೇಕಿತ್ತು? ಬನ್ನಿ 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 ಬನ್ನಿ. ಇವತ್ತು ನನ್ನ ದಣಿ ಜೊತೆ ಒಬ್ರು ಅತಿಥಿ ಬರೋರಿದ್ದಾರೆ. ಸರಿ, ಭಾರಿ ಔತಣ ಬೇಕಂತೆ. ಎಲ್ಲ ಸಿದ್ಧ ಇದೆಯೋ? ಒಂದ್ ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿ ಮಾಡ್ಬಿಡೋಣ. ಏನೇನ್ ಮಾಡ್ತೀರಾ ಹೇಳಿ? ಮಾವಿನಕಾಯಿ ಚಿತ್ರಾನ್ನ, ಮಾವಿನ ಸೀಕರಣೆ, ಪತ್ರೊಡೆ, ಮತ್ತೆ ಮತ್ತೆ ಮೈಸೂರು ಪಾಕು, ಜಿಲೇಬಿ. ಸರಿ ಸರಿ, ಇಷ್ಟು ಸಾಕು. ಈ ಊಟ ಅನ್ನೋದಿದೆ ನೋಡಿ, ಹೇಗ್ ಮಾಡಿದಾರೆ ಅನ್ನೋದಕ್ಕಿಂತ ಹೇಗ್ ಬಡಿಸ್ತಾರೆ ಅನ್ನೋದ್ರ ಮೇಲಿದೆ. ಯಾವ್ಯಾವ್ದು ಎಲ್ಲೆಲ್ಲಿ ಹೇಗೆ ಬಡಿಸ್ತಾರೆ ಹೇಳ್ಬಿಡಿ. ಅದ್ರ ಚಿಂತೆ ನಿನ್ಗ್ಯಾಕೆ? ಅದನ್ನ ಬಿಡು, ನಾವ್ ನೋಡ್ಕೋತೀವಿ. ಅಯ್ಯೋ ಭಟ್ರೆ, ಆಗಲ್ಲ ಆಗಲ್ಲ, ಹೇಳಿ ಹೇಳಿ. ನೋಡಪ್ಪ, ಇಲ್ಲಿ ಉಪ್ಪು, ಇಲ್ಲಿ ಪಾಯಸ, ಇಲ್ಲಿ ಉಪ್ಪೇರಿ, ಇಲ್ಲಿ ಅನ್ನ. ಅಯ್ಯೋ ಭಟ್ರೆ, ತಡಿ ನಾನು ಹೇಳ್ತೀನಿ. ಇಲ್ಲಿ ಉಪ್ಪು, ಇಲ್ಲಿ ಪಾಯಸ. ಸರಿ ಸರಿ. ಈಗ ನಾನ್ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಉಪ್ಪು, ಇಲ್ಲಿ ಉಪ್ಪೇರಿ, ಇಲ್ಲಿ ಮೈಸೂರು ಪಾಕು, ಇಲ್ಲಿ ಪಾಯಸ, ಕೊನೆಗೆ ಇಲ್ಲಿ ಅನ್ನ ಸಾಂಬಾರ್. ಇದಿಷ್ಟನ್ನು ಈಗ ಹಾಕೊಂಡು ಕೂತ್ಕೊಂಡು ಚಕ್ಕಂಬಟ್ಲು ಹಾಕೊಂಡು ಮುಗಿದಷ್ಟಾಗಿ ತಿಂತ ಇದ್ರೆ
ವಿವಾಹ ಭೋಜನವಿದು ವಿಚಿತ್ರ ಭಕ್ಷಗಳಿವು ನಾನೆಲ್ಲವನ್ನು ತಿಂದು ಪುಗಳೇನ್ರಿ ದಣಿ ಏನ್ ಮಾಡ್ತಾ ಇದ್ಯಾ? ನಮ್ ಸುಗುಳೇಂದ್ರ ಭಟ್ರಿಗೆ ಹೇಗ್ ಬೋಡ್ಸೋದಂತ ಹೇಳ್ಕೊಡ್ತಾ ಇದ್ದೆ. ಏನಿದು ಕಾಕ? ಅಯ್ಯೋ ಇದು ದಣಿ ಕೊಟ್ಟಕ್ಕಾಗದ. ಇದು ನನ್ನ ಪ್ರಾಮಿಸರಿ ನೋಟ್. ನಾನು ಅಂಟಿಸ್ಕೊಡ್ತೀನಿ ಕೊಡಿ. ತಲೆ ಹೊರಟೆ ಮೂರ್ಖ. ಅಯ್ಯೋ 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 ಅಯ್ಯೋ. ಬಾಯ್ ಬಾಯ್. ನಿನಗೆ ಅಯ್ಯೋ ಅಯ್ಯೋ ಅಯ್ಯೋ. ಈ ರೀತಿಯ ವಿವೇಕನ ನೀವ್ ಎಲ್ಲಾದ್ರೂ ನೋಡಿದೀರಾ ಶೆಟ್ರೆ? ಸರಿ ಸರಿ ನಾನು ನಿಮ್ಗೆ ಇನ್ನೊಂದು ಪ್ರಾಮಿಸರಿ ನೋಟ್ ಬರ್ಕೊಡ್ತೀನಿ ಅಂತ ಸರಿపోతుంది. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ಇದ್ ನೀವ್ ಕೊಟ್ಟಿರೋದಾಗಿಲ್ದೆ ಯಾವ್ದೋ ದೂರದಾಗಿದ್ರೆ ಸುಗುಳೇಂದ್ರ ಭಟ್ರಿ ಬರ್ಸಕ್ ಬಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸರಿ ಸರಿ ಬನ್ನಿ, ಅಡಿಗೆ ಎಲ್ಲ ರೆಡಿ ಇದೆ, ಊಟ ಮಾಡೋಣ. ಇದು ನಮ್ಮೂರು, ನಾನ್ ನಿಮ್ಗೆ ಉಪಚಾರ ಮಾಡ್ಬೇಕಾಯ್ತು, ಆದ್ರೆ ನೀವು ಮಾಡ್ತಾ ಇದ್ದೀರಾ. ಇರ್ಲಿ ಬಿಡಿ, ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಹಾಗೆ ಪುಗಳಿಂದ ಕರ್ಕೊಂಡ್ ಬನ್ನಿ. ನಾನು ಆಗ್ಲೇ ಎಲ್ಲ ಹಾಕೊಂಡು ಕೂತಾಗಿದೆ. ನೋಡಿದ್ರಾ? ಹಾ ನೀವೇ ನೋಡಿ, ನನ್ನಂತ ಏರು ಜೌವನೆಯನ್ನ ಒಂಟಿಯಾಗಿ ಹೋಗಿ ಕಾಗದ ಕೊಟ್ಟು ಬಾ ಅಂತಲಲ್ಲ ನನ್ನ ಸಖಿ. ಇದು ಸರಿನಾ? ನೀವೇ ಹೇಳಿ. ಆ ಕಲಾವತಿ ಈ ವಿನಯಶೀಲ್ನ ಪ್ರೀತಿಸುವುದೇ ನಿಜವಾಗಿದ್ರೆ ಈ ಇನ್ನೊಬ್ಬನ್ ಯಾಕೆ ಕಾಗದ ಕೊಟ್ಟು ಬಾ ಅಂತಾಳೆ ಅಲ್ವಾ? ಈ ನನ್ನ ಸಖಿ ಮಹಾನ್ ಮಿಟ್ಟಕ್ಲಾಡಿ. ಇರ್ಲಿ, ಆ ಹೋಟೆಲ್ ಏನೋ ಇಲ್ಲೇ ಇದ್ದಂಗಿದೆ. ಆದ್ರೆ ನನ್ನಂತ ಮರ್ಯಾದಸ್ಥ ಹುಡುಗಿ ಆ ಹೋಟೆಲ್ ಒಳಗೆಲ್ಲ ಹೋಗಕ್ಕಾಗುತ್ತಾ? ನೀವೇ ಹೇಳಿ. ನೋಡಿದವರು ಅಕ್ಕಪಕ್ಕದವರು ಏನ್ ಅನ್ಕೊಳಲ್ಲ, ಅದಕ್ಕೆ ಆಚೆಯಿಂದಲೇ ಕರಿತೀನಿ. ಬಹುಶಃ ಯಾರಿಗೂ ಕೇಳಿಸಿಲ್ಲ ಅಂತ ಕಾಣುತ್ತೆ. ಇರ್ಲಿ, ಇನ್ನೊಂದ್ಸಲಿ ಶಿಲ್ಲೆ ಹೊಡಿತೀನಿ. ಓಯ್, ನಾನೇನ್ ಕಸ್ತಾಳಲ್ಲ, ಯಾರಾದ್ರೂ ಬನ್ನಿ ಆಚೆಗೆ. ಹುಡುಗಿ ಏನ್ ಬೇಕು ನಿಂಗೆ? ಇಲ್ಲಿ ನೋಡಿ, ಖಾರಾಬಾತ್, ಕೇಸರಿಬಾತ್, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಮಸಾಲೆ ದೋಸೆ. ಹಾ, ಮಸಾಲೆ ದೋಸೆ, ಒಂದ್ ಪ್ಲೇಟ್ ಮಸಾಲೆ ದೋಸೆ. ಅದಲ್ಲ, ವಿದ್ಯಾಶಂಕರ್ ಇದಾರೇನೋ? ಏನಮ್ಮ ನೀನು? ಹೌದು, ಅವರು ಇದಾರೆ, ಅವ್ರ ಜೊತೆ ಶೆಟ್ರು ಇದ್ದಾರೆ. ಇವಾಗ ತಾನೇ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅಯ್ಯೋ, ಶೆಟ್ರ? ಅವ್ರು ಬೇಡ, ಅವ್ರ ಆಳಿದ್ರೆ ಕಳಿಸ್ಕೊಡು. ಸರಿ, ಕಳಿಸ್ತೀನಿ. ಕಸ ಇವಾಗ ತಗೊಂಡೋಗ್ತೀರಾ, ಆಮೇಲೆ ತಗೊಂಡೋಗ್ತೀರಾ? ಓಯ್, ಹೋಗ್ ಮೊದ್ಲು ಅವ್ರನ್ನ ಕಳ್ಸು. ಮಸಾಲೆ ದೋಸೆ ಕ್ಯಾನ್ಸಲ್. ಅಯ್ಯೋ, ಶೆಟ್ರ್ ಏನಾದ್ರು ನನ್ನ ಇಲ್ಲಿ ನೋಡ್ಬಿಟ್ರೆ ನಿಮ್ಮನ್ನ ನೋಡ್ಲಿಕ್ಕೆ ಬಂದೆ ಅಂತ ಹೇಳಿದ್ರೆ ಆಯ್ತು. ಸುಳ್ಳು ಹೇಳಲಿಕ್ಕೆ ನನ್ನ ನಾಳಿಗೆ ತಡಬಡಾಯಿಸಿದ್ದೇ ಇಲ್ಲ. ಇರ್ಲಿ, ಈ ಒಂದ್ಸಲಿಗೆ ಹೇಳ್ಬಿಡಣ. ಈ ಪುಗಳೊಂದಿಗೆ ಕರೆ ಕಳಿಸಿದ್ದಾರೋ? ನಾನೇ. ನನಗೆ ನೀನು ಬಂದೆ. ನಿನಗೆ ನಾನು ಬಂದೆ. ನಿನಗೆ ನಾನು ಬಂದೆ 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 ನನಗೆ ನೀನು ಬಂದೆ ಬಂದೆ ನಿನಗೆ ನಾನು ಬಂದೆ 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 ನನಗೆ ನೀನು ಬಂದೆ ಬಂದೆ ನನಗೆ ಯಾಕೆ ಬಂದೆ ಪತ್ರ ತಂದೆ ನಿಂದೆ ನನಗೆ ಯಾಕೆ ಬಂದೆ ಪತ್ರ ತಂದೆ ನಿಂದೆ ಲವ್ ಲೆಟರ್ ಲವ್ ಲೆಟರ್ ಲವ್ ಲೆಟರ್ ಯಸ್ ಲವ್ ಲೆಟರ್ ಅಲ್ಲಲ್ಲಲ್ಲಲ್ಲ ನಿನಗಲ್ಲ ಅಲ್ಲಲ್ಲಲ್ಲಲ್ಲ ನಿನಗಲ್ಲ ನನ್ನಗಲ್ಲ ನನ್ನಗಲ್ಲ ನಿನ್ನಗಲ್ಲ ರಸಗುಲ್ಲ ನಿನ್ನಗಲ್ಲ ರಸಗುಲ್ಲ ನನಗಲ್ಲವೇನು ನನಗಲ್ಲವೇನು ಅಯ್ಯೋ ಹಾಗಲ್ಲ ಅಯ್ಯೋ ಹಾಗಲ್ಲ ನನ್ನಗಲ್ಲ ಕೆಂಪು ನಿನ್ನಿಂದಲ್ಲವೇನು ನನಗೆಲ್ಲ ಕಂಪು ನಿನ್ನಿಂದಲ್ಲವೇನು ಹೌದೆ 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 ಹೌದೇನು ಹೌದೆ 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 ಹೌದೇನು ನಿನಗೆ ನಾನು ಬಂದೆ ಲಾ 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 ನನಗೆ ನೀನು ಬಂದೆ ಲಾ 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 ನಿನಗೆ ನಾನು ಬಂದೆ 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 ನನಗೆ ನೀನು ಬಂದೆ ಬಂದೆ ಊಟ ಮಾಡ್ತಿದ್ರೇನೋ ಮಧ್ಯದಲ್ಲೇ ಹೇಳಿಸ್ಬಿಟ್ಟ.
ಮತ್ತೆ ಮೊದ್ಲಿಂದ ಊಟ ಮಾಡಿದ್ರಾಯ್ತು ಬಿಡಿ. ಆ, ಅದು ಅದು ನನ್ನ ಸಖಿ ಈ ಪತ್ರವನ್ನು ವಿದ್ಯಾಶಂಕರ್ಗೆ ಕೊಟ್ಟು ಬಾ ಅಂತ ಕಳಿಸಿದ್ಲು. ನಿಮ್ಮನ್ ಕರೆದು ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ನಿಮ್ಮಂತ ತೊಂದರೆಗಳು ಅಂದ್ರೆ ನಂಗೆ ಬಹಳ ಇಷ್ಟ. ನಾನು ನಿಮ್ಗೊಂದು ಸುದ್ದಿ ಹೇಳೋದಿದೆ. ಸುದ್ದಿನಾ? ಯಾರಿಂದ? ಗಡಿನಾಡ ಕನ್ನಡ ವೀರ ಪುಗಳೆಂದಿ ಅಂತ ಅವನ ಹೆಸರು. ಅದು ಇವನೇ ಇರ್ಬೇಕಲ್ವಾ? ಕಪ್ಪಗೆ ಕುಳ್ಳಗೆ ತೆಳ್ಳಗೆ ಸಕಲ ಕಲಾವಲ್ಲಭ ನವರಸ ನಾಯಕ. ಹಾಗಾದ್ರೆ ಅದು ನೀನಲ್ವಾ? ನಾನೇ. ಮತ್ತೆ ಮೊದ್ಲೇ ಯಾಕೆ ಹೇಳಿಲ್ಲ? ನನಗೆ ತುಂಬಾ ನಾಚಿಕೆ. ನನಗೂ ತುಂಬಾ ನಾಚಿಕೆ. ನಾನು ನೀನು ಮದುವೆ ಆದ್ರೆ ಅದು ಅತಿ ಹೆಚ್ಚು ನಾಚಿಕೊಳ್ಳೋ ಅಂತ ಮದುವೆನೇ ಆಗುತ್ತೆ. ನಿನ್ಗಿನ್ನು ಮದ್ವೆ ಆಗಿಲ್ವಾ? ನೋಡಿದ್ರೆ ಗೊತ್ತಾಗಲ್ವಾ? ನಾನಿಷ್ಟೊತ್ತಿಗೆ 50 ಸರಿ ಮದ್ವೆ ಆಗ್ತಿದ್ದೆ. ಆದ್ರೆ ಏನ್ ಮಾಡೋಣ, ನನ್ಗಿಷ್ಟವಾದ ಗಂಡೇ ಸಿಗಲಿಲ್ಲ. ಸರಿ ಸರಿ, ಅದು ಪತ್ರ ಕೊಡು. ಆ ಪತ್ರಕ್ಕೆ ಉತ್ತರ ತಂದ್ಮೇಲೆ ನಿನ್ನ ಮಾತು ಮುಂದುವರ್ಸೋಣ. ಇದು ಪ್ರೇಮ ಪತ್ರನಾ? ಮತ್ತೆ ಇದು ಬರ್ದಿರೋ ಪತ್ರ ಆದ್ರೆ ನನ್ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಛೇ ಛೇ, ಇದು ಪ್ರೇಮ ಪತ್ರವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನನಗೆ ತೊಂದರೆ ಸಿಕ್ಕಾಕೊಳ್ಳಕ್ ಇಷ್ಟನೇ ಇಲ್ಲ. ನೋಡ್ಬಿಡ್ತೀನಿ. ಅಯ್ಯೋ, ಮತ್ತೆ ಅದನ್ನ ಅಂಟಿಸೋದು ಹೇಗೆ? ಆ ಜವಾಬ್ದಾರಿ ನನಗ್ ಬಿಡು. ಹಾಗಾದ್ರೆ ಓಡಿ. ನಿನಗೆ ಓದಕ್ ಬರತ್ತಾ? ಸ್ವಲ್ಪ ಸ್ವಲ್ಪ. ಆದ್ರೆ ನೀನು ನನಗಿಂತ ತುಂಬಾ ಚೆನ್ನಾಗಿ ಓದ್ತೀಯ ಅಂತ ನಂಗೆ ಗೊತ್ತಿತ್ತು. ಹೌದೌದು, ನಾನ್ ನಿನ್ಗಿಂತ ಚೆನ್ನಾಗಿ ಓದ್ತೀನಿ. ಅಂತದೇನ್ ಬರ್ತಿದೆ ಪತ್ರದಲ್ಲಿ? ಏನೋ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನಗೇನು ಅರ್ಥನೇ ಆಗ್ತಿಲ್ಲ. ನೀನೇ ಓದು. ಅರ್ಥ ಆಗ್ತಾ ಇಲ್ಲಲ್ಲ ಇದು. ಇಕ್ಕಡೆ ಅಂತ ನಾವು ಏನಿಲ್ಲ, ಕಲಾವತಿ ನಿಮ್ಮನ್ನ ಕರೀತಿದ್ದಾಳೆ. ಏನದು ಕಾಗ್ದ? ಯಾವುದೋ ಕಾಗದ ಚೂರಷ್ಟೇ. ಹೌದಾ? ಕೊಡಿಲಿ ನೋಡ. ಅಯ್ಯೋ, ಇದು ನನಗ್ ಬಂದಿರೋ ಪತ್ರ. ದುಷ್ಟ ನೋಡಿ ಶೆಟ್ರೆ, ವಿನಯ್ ಶೀಲಿನ್ ಹೊಟ್ಟೆ ಕಿಚ್ಚಿನ ಬಗ್ಗೆ ಕಲಾವತಿ ಬರ್ದಿರೋ ಪತ್ರನ ಇವ್ ನಾಚಿಕೆಯಿಂದ ಹೊಡೆದಿದಾರಲ್ಲ. ನಾನು ಅಲ್ಲ. ಅದನ್ನ ಯಾರು ತಂದಿದ್ದ? ಈ ಪುಗ್ಲೆಂದಿದೆ, ಅವ್ನ್ ಧನಿ ಕೊಡ್ಬೇಕು ಅಂತಂದ. ಮತ್ತೆ ಈ ಪುಗಳೊಂದಿಗೆ ವಿಲಾಸಿನಿ ತಂದ್ಕೊಟ್ಲು. ಚಾಡಿಕೋರ, ನಾನು ನನ್ನ ಇಷ್ಟಪಡಲ್ಲ. ಬೇಡ ವಿಷಯಂలో ತಲೆ ಹಾಕೋ ಬಜಾರಿ. ನಾನೇನ್ ತಲೆ ಹಾಕಿಲ್ಲ. ನಂಗೆ ಹತ್ರ ಕೊಡ್ತೀಯ? ತಾಳು ನೀನ್ ಮುಟ್ಟಿ ಹಾಕ್ಸ್ಬಿಡ್ತೀನಿ. ಪಾಪ ಕಲಾವತಿ ವಿನಯ್ ಶೀಲಿನ್ ವಿಷಯದಲ್ಲಿ ಬಹಳ ಧೈರ್ಯಗೆಟ್ಟಿದ್ದಾಳೆ. ನಾನ್ ಯಾರು ಅಂತ ಆದಷ್ಟು ಬೇಗ ಎಲ್ರಿಗೂ ಹೇಳಿ ಅವಳ ಮನ್ಸನ್ ತಿಳಿಗೊಳಿಸ್ಬೇಕು. ನೋಡ್ತಾ ಇಲ್ಲ ಅಂತ ಕಾಣುತ್ತೆ. ಹಾಗೆ ಹಿಂದೆ ಜರ್ಕೊಂಡ್ಬಿಡ್ತೀನಿ. 1, 2, 3. ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲೂ ಇಲ್ಲ. ಬಾಯ್, ಈ ಪತ್ರನ ಯಾಕೊಡೆ? ನಾನಲ್ಲ, ವಿಲಾಸಿನಿ ಹೊಡೆದಿದ್ದು. ದುಷ್ಟ ನೀನು. ಇವತ್ ನನಗ್ ಬಂದಿರೋ 2 ಪತ್ರ ನೀನೆ ಹೊಡೆದಿದ್ಯಲ್ಲ. ಅಯ್ಯೋ 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 ಎಲ್ರು ಹೊಡಿತಾರೆ. ಈ ಬಡವನ ಮೇಲೆ ಯಾರಿಗೂ ಕರುಣೆನೇ ಇಲ್ಲ. ಯಾರೋ ಗೊತ್ತಿಲ್ಲ ದಣಿ. ಬೇರೆ ನಾಳಿಗೆಲ್ಲ ಹೊಡಿಬಾರ್ದು ಅಂತ ಹೇಳ್ತಾ ಇದ್ದೆ. ಇದು ನನ್ನ ತೊಡಿಗದು ಅವಮಾನ. ಅಯ್ಯೋ, ಹೌದು, ಇದು ನನಗಾದ ಅವಮಾನ. ಯಾವನ ಹೊಡೆದಿದ್ದು? ಯಾರೋ ಗೊತ್ತಿಲ್ಲ ದಣಿ. ಅವ್ನು ಹೊಡಿತಾ ಇದ್ರೆ ನೀನ್ ಸುಮ್ಮನೆ ನಿಂತಿದ್ಯಾ? ನಿನ್ನ ಸಮರ್ಥಿಸ್ಕೊಳ್ಳಿ ಯಾವ ಪ್ರಯತ್ನ ಮಾಡಿಲ್ವಾ? ನೀನು ನಿನ್ನ ಯಜಮಾನಿಗೆ ಅವಮಾನ ಹೊಡೆದಿದ್ದ. ಕೊಡೋದನ್ನ ಕೊಡ ಬೇಗ. ಮತ್ತೆ ನನಗೆ ಅವಮಾನ ಆಗುತ್ತೆ. ಹೋಗೋರು ಬರೋರೆಲ್ಲ ಹೊಡೆಯೋಕೆ ನಾನೇನ್ ದೇವಸ್ಥಾನದಲ್ಲಿ ಕಟ್ಟಿರೋ ಅನ್ಕೊಂಡಿದ್ದೀರಾ? ಇಬ್ರು ಸೇವಕನಾಗಿ ನಾನೇನ್ ತಪ್ಪು ಮಾಡಿಲ್ಲ. ಅವ್ರವ್ರ ಸಂಬಳನೂ ಸರಿಯಾಗಿ ಕೊಟ್ಟಿದ್ದಾರೆ.
ಅಯ್ಯೋ ಯಪ್ಪ. ಮೊದಲನೇ ದಣಿ ಹೊರಗಿದ್ದಾನೆ, ಎರಡನೇ ದಣಿ ಗಾಢವಾಗಿ ನಿದ್ರೆ ಮಾಡ್ತಿದ್ದಾನೆ. ನಂದು ಖಾಲಿ ಕುತ್ಕೊಳ್ಳೋ ಜಾಯಿ ಮನೆನೇ ಅಲ್ಲ, ಹೊಟ್ಟೆಗಳನ್ನೆಲ್ಲ ತೆಗೆದು ಗಾಳಿಗೆ ಹಾಕ್ಬಿಡ್ತೀನಿ. ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮಮ್ಮ, ತಮಿಳು ನಮ್ ಚಿಕ್ಕಮ್ಮ, ತೆಲುಗು ನಮ್ ದೊಡ್ಡಮ್ಮ, ಮಲಯಾಳಿ ನಮ್ ನರ್ಸಮ್ಮ. ಕಾಪಾಡೋ ನಮ್ ಕನ್ನಡನ, ಕನ್ನಡವೇ ನಮ್ಮಮ್ಮ, ತಮಿಳು ನಮ್ ಚಿಕ್ಕಮ್ಮ, ತೆಲುಗು ನಮ್ ದೊಡ್ಡಮ್ಮ, ಮಲಯಾಳಿ ನಮ್ ನರ್ಸಮ್ಮ. ಕಾಪಾಡೋ ನಮ್ ಕನ್ನಡನ. ಹ ಅಂತೂ ಇಂತೂ 2 ಪೆಟ್ಟಿಗೆನೂ ತಂದಾಯ್ತು. ಬೀಗದ ಕೈ ಜೇಬಲ್ಲಿದೆ. ಈ ಬೀಗದ ಕೈ ಯಾವ ಪೆಟ್ಟಿಗೆ ತೆಗೆಯುತ್ತೆ, ಈ ಬೀಗದ ಕೈ ಯಾವ ಪೆಟ್ಟಿಗೆ ತೆಗೆಯುತ್ತೆ ನೋಡೇ ಬಿಡ್ತೀನಿ. ಅಯ್ಯೋ ಈ ಬೀಗದ ಕೈ ಈ ಪೆಟ್ಟಿಗೆದಲ್ಲ, ಹಾಗಾದ್ರೆ ಈ ಬೀಗದ ಕೈ ಈ ಪೆಟ್ಟಿಗೆ ತೆಗೆಯುತ್ತೆ. ಅಯ್ಯೋ ಒಂದು ಪೆಟ್ಟಿಗೆ ತೆಗೆದಾಯ್ತು, ಹಾಗಾದ್ರೆ ಈ ಬೀಗದ ಕೈ ಈ ಪೆಟ್ಟಿಗೆದು. ಎರಡು ಪೆಟ್ಟಿಗೆನೂ ತೆಗೆದಾಯ್ತು. ಬಟ್ಟೆಗಳನ್ನೆಲ್ಲ ತೆಗೆದಾಕ್ಬಿಡ್ತೀನಿ. ಎಲ್ಲಾ ಬಟ್ಟೆಗಳನ್ನ ತೆಗೆದಾಯ್ತು. ಈ ದೊಡ್ಡವ್ರ ಸಹ ಬಹಳ ಕಷ್ಟ. ಜೇಬ್ನಲ್ಲಿ ಏನಾದ್ರು ಬಿಟ್ಬಿಟ್ಟು ಹೋಗಿರ್ತಾರೆ, ದುಡ್ಡು ಗಿಡೆಲ್ಲ ಬಿಟ್ಟಿರಲ್ಲ. ಈ ಜೇಬಲ್ ಏನೂ ಇಲ್ಲ, ಈ ಜೇಬಲ್ ಏನೋ ಇರೋ ತರ ಇದೆ. ಆಹಾ ಸ್ಫುರದ್ರೂಪಿ, ಇವನನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ನೋಡೋದ್ ಸ್ವಲ್ಪ ನನ್ ದಣಿ ತರಾನೇ ಇದ್ದಾನೆ. ಅಯ್ಯೋ ಅದ್ರ ಅಂತ ಕಾಣುತ್ತೆ. ಬಂದ್ರೆ ಇದೆಲ್ಲ ಯಾರ್ ಪೆಟ್ಟಿಗೆ ಅಂತ ಕೇಳ್ತಾರೆ. ಬೇಗ ಬೇಗ ತೆಗೆದಿಟ್ಬಿಡ್ತೀನಿ. ಅಯ್ಯಯ್ಯೋ ಒಂದು ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಈ ಕೋಟೆ ಯಾವ ಪೆಟ್ಟಿಗೆದು, ಈ ಕೋಟೆ ಯಾವ ಪೆಟ್ಟಿಗೆದು, ಈ ಪುಸ್ತಕ ಯಾವ ಪೆಟ್ಟಿಗೆದು, ಈ ಪುಸ್ತಕ ಯಾವ ಪೆಟ್ಟಿಗೆದು ಒಂದು ತಿಳಿತಾನೇ ಇಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದನ್ನ ಮಾಡ್ತೀನಿ. ಅವಲಕ್ಕಿ ಪೌಲಕ್ಕಿ ಕಾಂಚನ ವಿನಿಮಯ ಡಾಮ್ ಡೂಮ್ ಡೂಸ್ ಕುಯ್ ಕುಟ. ಈ ಪೆಟ್ಟಿಗೆಯಲ್ಲಿ ಇದನ್ನ ಈ ಪೆಟ್ಟಿಗೆಗೆ ಹಾಕ್ತೀನಿ. ಹಾಗಾದ್ರೆ ಇದೆರಡನ್ನ ಬೇಡ ಬೇಡ, ಇದು ಈ ಪುಸ್ತಕ ಈ ಪೆಟ್ಟಿಗೆಯಲ್ಲಿ ಇರೋದು ನಾನೇ ನೋಡಿದ್ದೀನಿ. ಬಂದನೆ. ಅಯ್ಯಯ್ಯೋ ಬಂದ್ರು ಅಂತ ಕಾಣುತ್ತೆ. ದಣಿ ಲೋ ಪಗಳಂದಿ, ಎಷ್ಟು ಸಾರಿ ಕರೆಯೋದು? ಏನೋ ಮಾಡ್ತಿದ್ದೆ? ಏನಿಲ್ಲ ದಣಿ, ಬಟ್ಟೆಗಳನ್ನೆಲ್ಲ ಗಾಳಿ ಹಾಕೊಂತಿದ್ರಲ್ಲ ಆಗ್ತಾ ಇದ್ದೆ. ಸರಿ ಸರಿ. ಆ ಪೆಟ್ಟಿಗೆ ಅದು ಅದು ಯಾರೋ ಹೋಟೆಲ್ ಬಂದವ್ರದು. ನನ್ನ ಪೆಟ್ಟಿಗೆಯಲ್ಲಿ ಕೋಟ್ ಇರುತ್ತೆ, ಕೊಡೋ. ಸರಿ ದಣಿ. ಸರಿ ಬರೋ. ಇದೇನಿದು? ಅಯ್ಯಯ್ಯೋ ಇದು ಆದಣಿ ಪೆಟ್ಟಿಗೆಯಲ್ಲಿ ಇರ್ಬೇಕಾಗಿತ್ತು. ಎರಡು ಒಂದೇ ತರ ಬಣ್ಣ, ಗೊತ್ತಾಗಿಲ್ಲ. ಈ ತಂದೆ ಫೋಟೋ ನಾನೇ ನನ್ನ ಕೈಯಾರೆ ಮಾಲೀಕ ಕೊಟ್ಟಿದ್ದು. ಇದು ಹೇಗೆ ಬಂತಿಲ್ಲಿಗೆ? ಅಯ್ಯೋ ಏನ್ ಮಾಡೋದು? ಪಗಳಂದೆ ಬಾರ ಇಲ್ಲಿ. ದಣಿ ಇದು ಹೇಗೋ ಬಂತಿಲ್ಲಿಗೆ? ದಣಿ ದಯವಿಟ್ಟು ಕ್ಷಮಿಸ್ಬೇಕು, ನಾನೊಂದ್ ಸ್ವಲ್ಪ ಸ್ವಾತಂತ್ರ್ಯ ತಗೊಂಡ್ಬಿಟ್ಟೆ. ಈ ಫೋಟೋ ನನಗ್ ಸೇರಿದ್ದು. ನಿನಗ್ ಸೇರಿದ್ದ? ಹೌದು ದಣಿ, ನನ್ನ ಹಳೆ ದಣಿಗಳು ಕೊಟ್ಟೋದ್ರು. ಹೋದ್ರು? ಹೋಗೇ ಬಿಟ್ರು. ಹೋಗೇ ಬಿಟ್ರ? ಹೌದು ದಣಿ, ಅವ್ರು ನಂಗಂತೂ ಏನೇನೋ ವಸ್ತುಗಳು ಕೊಟ್ಟಿದ್ರು. ಮಿಕ್ಕಿದೆಲ್ಲ ಮಾರ್ಬಿಟ್ಟೆ. ಇದೊಂದು ಇಟ್ಕೊಂಡಿದ್ದೆ ನೆನ್ಪಿಗಿರ್ಲಿ ಅಂತ. ಅಯ್ಯೋ ದೇವ್ರೆ, ಆ ನಿಮ್ ದಣಿಗಳು ನಿಜವಾಗ್ಲೂ ಸತ್ತೋದ್ರ? ಸತ್ ಎಷ್ಟು ದಿವಸ ಆಯ್ತು? ಒಂದು ವಾರದಿಂದ. ಒಂದು ವಾರದಿಂದ? ಆ ನಿಮ್ ದಣಿ ಹೆಸರೇನು? ಗೊತ್ತಿಲ್ಲ ದಣಿ, ವೇಷ ಮರ್ಸ್ಕೊಂಡು ಓಡಾಡ್ತಿದ್ರು.
ವೇಷ ಮಾಡಿಸ್ಕೊಂಡು ನೀನು ಅವ್ರ ಹತ್ರ ಎಷ್ಟು ದಿವಸ ಕಳ್ಸಿಟ್ಟಿದ್ದೆ? ಸುಮಾರು ಒಂದ್ 10-12 ದಿನ. ಹಾಗಾದ್ರೆ ಅದು ಮಾಳ್ವಿಕಳೆ ಇರ್ಬೇಕು. ಅವಳು ಗಂಡಸಿನ ವೇಷ ತಪ್ಪಿಸ್ಕೊಂಡಿದ್ದಾಳಂತೆ, ಹೆಸರು ಬದಲಾಯಿಸ್ಕೊಂಡಿದ್ದಾಳಂತೆ. ನಿಜವೇ ಆಗಿದ್ರೆ ನಾವು ಪುಗಳಂದೆ ಆ ನಿನ್ನ ಯಜಮಾನ ಯುವಕನ? ಹೌದು, ಚಿಕ್ಕ ವಯಸ್ಸಿನವನೇ. ಅವರಿಗೆ ಗಡ್ಡ ಮೀಸೆ ಇರ್ಲಿಲ್ವಾ? ಗಡ್ಡ ಮೀಸೆ ಇರ್ಲಿಲ್ಲ. ಹಾಗಾದ್ರೆ ಅವಳೆ, ಅನುಮಾನವೇ ಇಲ್ಲ. ಕಡೆ ಪಕ್ಷ ನಿನ್ನ ಯಜಮಾನ ಎಲ್ಲಿ ಅವನಂತಾದ್ರೂ ಗೊತ್ತಾ? ಗೊತ್ತಿಲ್ಲ ದಣಿ, ಈಗ ನೆನ್ಪಾಗ್ತಾ ಇಲ್ಲ. ತಂಜಾವೂರ್ನವನೇನೋ? ಹಾ ಹೌದು, ತಂಜಾವೂರ್ನವನೇ. ಇವನು ಆಡ್ತಿರೋ ಒಂದೊಂದು ಮಾತು ನನ್ನ ಹೃದಯವನ್ನ ಚುಚ್ಚಿ ಇರುತ್ತದೆ. ಸರಿಯಾಗಿ ಹೇಳು, ತಂಜಾವೂರ ಯುವಕ ನಿಜವಾಗ್ಲೂ ಸತ್ತೋದ್ನ? ಸತ್ಯವಾಗ್ಲೂ ಸತ್ತೋದ್ರು ದಣಿ. ಹೇಗ್ ಸತ್ರ? ಅಯ್ಯೋ, ಇದಕ್ಕೆ ನಮ್ಮ ಉತ್ತರ ಕೊಡೋದು. ಅವನ್ನ ಮಣ್ಣೆ ಮಾಡಿಲ್ಲ. ಏನು? ಹೌದು ದಣಿ, ಅವ್ರ ಊರವನೇ ಒಬ್ಬ ಹಾಲಿಲ್ಲಿದ್ದ, ಅವನ್ ದಣಿ ಮನೆಗೆ ಶವನ್ ಕಳಿಸ್ಕೊಟ್ಟ. ಅಂದ್ರೆ ಇವತ್ತು ಬೆಳಗ್ಗೆ ತನಗೂ ಪೋಸ್ಟ್ ಇದ್ರೆ ತಗೊಂಡ್ ಬಾ ಅಂತ ಹೇಳಿದ್ದಲ್ಲ, ಅವನೇ ಏನೋ? ಹೌದೌದು, ಅವನೇ ಪರಮಶಿವ. ನನ್ನೆಲ್ಲ ನಿರೀಕ್ಷೆಗಳು ಕೊನೆ ಆಯ್ತು. ಪ್ರಯಾಣದ ಆಯಾಸ, ಹೃದಯಕ್ಕಾದ ಹಿಂಸೆಗಳನ್ನ ಕೊನೆ ಕಾಣಿಸಿರ್ಬೇಕು. ಓ ಮಾಳವಿಕ, ನಾನು ಬಂದೆ ನಿನ್ನ ಹಿಂದೆ ಹಿಂದೆ. ಈ ದಾರುಣವಾದ ದುಃಖವನ್ನು ನಾನು ಸಹಿಸೋದಾದ್ರೂ ಹೇಗೆ? ಆ ಫೋಟೋದಲ್ಲಿರೋ ಆಸಾಮಿ ಅವ್ರ ಆಪ್ತ ಸ್ನೇಹಿತ ಇರ್ಬೇಕು. ಹಾ, ಈ ಪೆಟ್ಟಿಗೆ ನಾವು ತೆಗ್ದಿಟ್ಬಿಡ್ತೀನಿ. ನೀವು ಕಡೆ ಬಾರಿ ಕಳ್ಸಿದ ಸರ್ಕನ್ನ ಎರಡೆರಡು ಸತಿ ಬರ್ತಿದ್ದಾರೆ. ಆ ಲೆಕ್ಕ ಪುಸ್ತಕ ಇನ್ನೊಂದ್ಸತಿ ನೋಡೋಣ. ಲೆಕ್ಕಾಚಾರ ಎಲ್ಲಿ ಬಂದು ನಿಲ್ಲುತ್ತೆ ಚೂಸ್ತಾಮ. ಲೆಕ್ಕಾಚಾರ ಪುಸ್ತಕ ನನ್ನ ಹತ್ರನೇ ಇದೆ. ಪುಗಳಂಡಿ, ಪೆಟ್ಟಿಗೆಯಿಂದ ಪುಸ್ತಕ ಕೊಡ. ಸರಿ ದಣಿ. ಆ ಲೆಕ್ಕ ಕರೆಕ್ಟ್ ಆಗಿ ಇತ್ತಲ್ಲ. ನಾನ್ ಸುಳ್ಳು ಹೇಳ್ತೀನ? ಹಾಗಾದ್ರೆ ಇರಿ, ನೀವೇ ನೋಡಿರಂತೆ. ಏನ ಕೊಡೋ? ಈ ಪುಸ್ತಕನ ದಣಿ? ಅಲ್ಲ, ಈ ಪುಸ್ತಕ ಅಲ್ಲ. ಯಾವ ಪುಸ್ತಕ ಇದು? ಅಯ್ಯೋ, ಇದು ನಾವು ಪೆಟ್ಟಿಗೆ ಇಡ್ಬೇಕಾಗಿತ್ತು. ಇದೆಲ್ಲ ನಾನು ಹೇಮಚಂದ್ರನ್ ಬರ್ದ ಪತ್ರ. ಈ ಲೆಕ್ಕಾಚಾರ, ಟಿಪ್ಪಣಿ ಎಲ್ಲ ಒಂದೇ. ನನ್ ಕೈ ಕಾಲು ಬೆವರ್ತಿದೆ, ತಣ್ಣಗಾಗ್ತಿದೆ. ವಿದ್ಯಾಶಂಕರ್, ಆರೋಗ್ಯವಾಗಿದ್ದೀರಾ ತಾನೇ? ಯಾಕೋ ನಿಮ್ ಧ್ವನಿನೇ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ. ಇಲ್ಲ ಇಲ್ಲ, ಏನಿಲ್ಲ. ಪುಗಳಂಡಿ, ದಣಿ, ಈ ಪುಸ್ತಕ ನನ್ನ ಪೆಟ್ಟಿಗೆ ಹೇಗ್ ಬಂತು? ಇದು ನಂದಲ್ಲ. ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ಸ್ವತಂತ್ರ ತಗೊಂಡ್ಬಿಟ್ಟೆ. ಈ ಪುಸ್ತಕ ನನಗ್ ಸೇರಿದ್ದು. ನಿಂದು ಅಂದ್ಮೇಲೆ ನನಗ್ ಯಾಕೆ ಕೊಟ್ಟೆ? ಇತ್ತೀಚೆಗೆ ಸಿಕ್ಕ ಪುಸ್ತಕ ನೋಡಿ ಗುರ್ತತ್ಲಿಲ್ಲ. ಹೇಗ್ ಸಿಕ್ತು? ಇದು ನನ್ನ ಹಳೆ ದಣಿಗಳು ಕೊಟ್ಟು ಸತ್ತೋದ್ರು. ಸತ್ ಹೋದ್ರು? ಯಾವಾಗ? ಸುಮಾರು ಒಂದು 10-12 ದಿನದಿಂದ. ಅವ್ರ ಹೆಸರು ಹೇಮಚಂದ್ರ ಏನೋ? ಹೌದು, ಹೇಮಚಂದ್ರ. ನಿನಗ್ ಖಾತ್ರಿ ಆಗೋತಾ ಸತ್ ಹೋಗಿದ್ದವ್ರೆ ಅಂತ? ಹೌದು ದಣಿ, ಸಮಾಧಿ ಮಾಡೋ ಅವಶ್ಯಕತೆನೇ ಬಂದಿಲ್ಲ. ಕಾಲ್ವೆ ಜಾರ್ ಬಿದ್ದು ತೇಳ್ಕೊಂಡೋದ್ರು. ತಮಿಳ್ನಾಡು ಬಾರ್ಡರ್ ಹೋಗಿದೆ, ಹಣ ಸಿಗ್ಲೇ ಇಲ್ಲ. ಎಂಥ ನಿರ್ಭಾಗ್ಯ ನಾನು. ಹೇಮಚಂದ್ರ ಸತ್ತು ಹೋದ, ನನ್ನಿನಿಯ ಸತ್ತು ಹೋದ. ನನ್ನ ಬದುಕಿನ ಒಂದೇ ಒಂದು ನಂಬಿಕೆಯು ಸತ್ತು ಹೋಯ್ತು. ಓ ಹೇಮಚಂದ್ರ, ನಾನು ಬಂದೆ. ಅದು ఒక ಹೆಣ್ಣು ಬೊಂಬಳೆ. ಅಯ್ಯಯ್ಯೋ, ನಾ ಕೂತ್ರು ನಾನು ಈಗಲೇ ಹೋಗಿ ನನ್ನ ಮಗಳಿಗೆ ಎಲ್ಲ ಹೇಳ್ಬಿಡ್ತೀನಿ. ಹೋಗಿ 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 ಹೋಗಿ.
ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ. ಈ ಅಪ್ಪ ಮಗಳನ್ನ ನೆನಪಿಸ್ಕೊಂಡ್ರೆ ಹೊಟ್ಟೆ ಬಗ್ದ ಹಾಕ್ಬಿಡ್ಬೇಕು ಅನ್ಸುತ್ತೆ. ಈ ಚಂದಕ್ಕೆ ಹಾಡು ಬೇರೆ ಆಡ್ದೆ ಅವಳಿಗೆ. ಅಯ್ಯೋ ವಿನಾಶಿಲ ಇಲ್ಲೇ ಇದ್ದಾನೆ. ವಿದ್ಯಾಶಂಕರ ಒಂದು ಗಂಡು ವೇಷದಲ್ಲಿರುವಂತ ಹೆಣ್ಣು ಅಂತ ಹೇಳ್ಬಿಟ್ಟು ಅನ್ನೋ ಮನ ಹೊಲಿಸ್ಬಿಡ್ತೀನಿ. ವಿನಾಶಿಲ, ಏನು ನೀವೊಂದು ಸುದ್ದಿ ಇದೆ ಹೇಳೋದಕ್ಕೆ. ಹೋಗಲಿ. ನನ್ನ ಮಗಳು ಮದ್ವೆ ಮುರಿದು ಬಿತ್ತು. ಸುಳ್ಳು ಹೇಳ್ತಿಲ್ಲ ತಾನೇ ನೀವು? ನಾನ್ಯಾಕೆ ಸುಳ್ಳು ಹೇಳಿ? ತಿರುಪತಿ ತಿಮ್ಮಪ್ಪನ ಮೇಲೆ ಆಣೆ, ಬೇಕಾದ್ರೆ ನಿನ್ ಮೇಲೆ ಆಣೆ ಇಡ್ತೀನಿ. ನೀನ್ ಈಗ್ಲೂ ಒಪ್ಪದಾದ್ರೆ ನನ್ನ ಮಗಳು ನಿನ್ಗೆ. ಆಕಾಶವೇ ಬೀಳಲಿ ಮೇಲೆ ಆದ್ರೂ ಈಗಾಗ್ಲೇ ನಿಶ್ಚಯ ಆಗಿರೋ ಹುಡುಗಿನ ನಾನು ಹಿಂಗ್ ಒಪ್ಕೊಳ್ಳಿ. ಆದ್ರೆ ನೀಗ ಅದು ఒక ಹೆಣ್ಣು ಕಣಪ್ಪ. ಅಂದ್ರೆ ವಿದ್ಯಾಶಂಕರ ಮಾಳವಿಕ ಬದಲಾದ. ಅಯ್ಯೋ, ಹೆಂಗ್ಸಿನ ಕೈ ಉಳಿಸ್ಕೊಂಡ್ಬಿಟ್ಟ. ರೀ ಶೆಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ನಿಜನಾ? ನಾನ್ ಯಾಕೆ ಸುಳ್ಳು ಹೇಳಿ? ಹೆಂಗ್ಸು ಗಂಡ್ಸಿನ ವೇಷದಲ್ಲಿ ಬಂದಿದ್ಲು ಅಂತೀರಾ? ಸರಿ ಸರಿ, ಹಾಗಾದ್ರೆ ಕೋಪದಲ್ಲಿ ನಿಮ್ಗೆ ನಿಮ್ಗೆ ಬಾಯಿ ಬಂದಂಗ್ ಬೈದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಕೋಪದಲ್ಲಿ ನಿಂಗೆ ಏನೇನೋ ಅನ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸರಿ ಸರಿ, ನಡೀರಿ. ನನ್ಗೋಸ್ಕರ ಕಲಾವತಿ ಕಾಯ್ತಿರ್ತಾಳೆ. ಆಕಾಶವೇ ಬೀಳಲಿ ಮೇಲೆ ಮಗಳು ನಿನ್ನವಳೇ. ಬಿಡು, ನಾನ್ ಸಾಯ್ಬಿಡ್ತೀನಿ. ಮಾಳವಿಕಾ, ನೀನ್ ಬದುಕಿದ್ಯಾ? ಬರ್ತಿದ್ಯಾ? ಹೌದಪ್ಪ, ಹೌದು, ಇಬ್ರು ಬದುಕಿದ್ದೀರಾ. ಮಾಳವಿಕಾ, ಓ ನನ್ನ ಪ್ರಿಯ. ಓಹೋ, ಆಗೋಯ್ತಲ್ಲಪ್ಪ ರಕ್ತಪಾತ. ನೆಲೆಲ್ಲ ಹೊಡ್ಸ್ಬಿಟ್ರೆ ತಲೆ ನಾವೆಲ್ಲ ಹೋಯ್ತು. ಗಣಪತಿ ಕತ್ತಿಯೆಲ್ಲ ಒಳಗಿಟ್ಬಿಟ್ಟು ನೆಲೆಲ್ಲ ಸಾರಿಸ್ಬಿಡು. ನಿನ್ನೆ ಹುಚ್ಚತನಕ್ಕೆ ಕಾರಣವಾದ್ರು ಏನು? ನೀನ್ ಸಾವಿನ ಸುದ್ದಿ ಯಾರು ಹೇಳಿದಾಗಂತ? ನನ್ನ ಆಳು. ಅರೆ, ನಮ್ ಸೇವಕರು ಹಾಗೆ ಹೇಳ್ದ. ನಾನ್ ಸತ್ತೆ ಆಯ್ತಾ? ಹಾ, ಛೇ, ನನ್ ಪೆಟ್ಟಿಗೆ ಸಿಕ್ಕ ಪುಸ್ತಕ ನಾನು ಇದನ್ನೆಲ್ಲ ನಂಬೋ ಹಾಗೆ ಮಾಡ್ಬಿಡ್ತು. ಆ ಪುಸ್ತಕ ನನ್ ಪೆಟ್ಟಿಗೆಯಲ್ಲಿತ್ತು, ನಿನ್ ಕೈಗೆ ಹೇಗ್ ಬಂತು? ನಾನ್ ನಿನ್ ಕೊಟ್ಟಿರೋ ಫೋಟೋ ನನ್ ಜೇಬಿಗೆ ಬಂದಾಗ ಇಲ್ಲಿದೆ ನೋಡು, ತಂಜಾವೂರಲ್ಲಿ ನಾನು ನಿನ್ ಕೊಟ್ಟಿರೋ ಫೋಟೋ. ಇವನ್ ಚಕ್ರು ಯಾರಿಗೊಳಗೆ? ನಾನಿದ್ದೀನಿ. ಅದ್ದಡಿಗೆ ಮಾಡಿಸ್ಬೇಕಲ್ಲ. ಬೇಡ ಬೇಡ, ನಮ್ಮ ಆಳುಗಳಲ್ಲಿ ಆಳುಗಳು ಹುಡುಕ ಕಳಿಸ್ಲೇನ? ಸ್ವಲ್ಪ ಬೇಗ ಹುಡುಕಿ. ಸರಿ ಗಣಪತಿ, ಆಳುಗಳನ್ನ ಕೊಡ್ಕೊಂಡು. ನೀನ್ ಸಂಜೆ ಹೊತ್ತು ಹುಡ್ಕೊಂಡಿದ್ಯಾ? ಹೌದು, ನಮ್ಮನ್ನ ಹೀಗೆಲ್ಲ ಆಟ ಆಡಿಸ್ಬೇಕು ಅಂತ ಆ ವಿಧಿಗೆ ಇಷ್ಟವಾಗಿತ್ತೋ ಏನೋ. ಎಲ್ಲ ಇನ್ನೊಬ್ರು ನೋಡ್ಕೊಂಡ್ ಬರ್ತೀನಿ. ಹಾ, ಬಂದ ನೋಡು ಒಬ್ಬಾಳು. ಇಬ್ಬರ ಪೈಕಿ ಇವನೇ ಅತ್ಯಂತ ದುಷ್ಟ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ, ಇಬ್ರು ಒಟ್ಟಿಗೆ ಸಿಕ್ಕಿದ್ರೆ ಒಳ್ಳೇದಿತ್ತು. ನಾನು ನಿಮ್ಮ ಹತ್ರ ಸ್ವಲ್ಪ ಗುಟ್ಟಾಗಿ ಮಾತಾಡ್ಬೇಕು. ಬನ್ನಿ ಈ ಕಡೆ. ಏನೋ? ಬನ್ನಿ ಬನ್ನಿ. ಏನಂದ್ರೆ ಅವ್ರ ಪೆಟ್ಟಿಗೆಯಲ್ಲಿರೋ ವಸ್ತುಗಳನ್ನೆಲ್ಲ ನಿಮ್ ಪೆಟ್ಟಿಗೆಗೆ ಹಾಕಿ, ನಿಮ್ ಪೆಟ್ಟಿಗೆಯಲ್ಲಿರೋ ವಸ್ತುಗಳನ್ನೆಲ್ಲ ಅವ್ರ ಪೆಟ್ಟಿಗೆಗೆ ಹಾಕ್ತಾ ಆ ಪರಮಶಿವ ಆ ಫೋಟೋ ನಿಮ್ದು ಅಂತಾಗ್ಲಿ, ಅವ್ರ ಸಾವಿನ ಸುದ್ದಿ ಕೇಳಿ ನೀವಿಷ್ಟು ಕಂಗಾಲಾಗ್ತೀರಿ ಅಂತಾಗ್ಲಿ ನನ್ ಕನ್ಸಲ್ಲೂ ಹೇಳ್ತಿರ್ಲಿಲ್ಲ. ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಯಾವ್ದೋ ದೊಡ್ಡ ರಾಮಾಯಣನೇ ಬಿಚ್ತಾ ಇದ್ದಾನೆ. ಆ ಪರಮಶಿವನ ದನಿ ಯಾರಂತ ಗೊತ್ತಿದ್ದು ಯಾಕೆ ಮುಚ್ಚಿಟ್ಟೆ? ನಾನು ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಾನೆ. ಯಾರೋ ಆ ಪರಮಶಿವ? ನಿನಗೆ ಆ ಪರಮಶಿವನ್ಗೆ ಇಬ್ಬರಿಗೂ ಸರಿಯಾಗಿ ಓದಿಬೇಕಾಗತ್ತೀಗ. ಅಯ್ಯೋ, ಇಬ್ರಿಗೂ ಕೂಡ ಓದಿ ನಾನು ಅದನ್ನ ತಿನ್ಬೇಕಾಗತ್ತಲ್ಲಪ್ಪ. ಇನ್ನ ವಿಚಾರಣೆ ಮುಗಿಲಿಲ್ವಾ? ಇವನ್ ಏನ್ ಹೇಳ್ತಿದ್ದಾನೆ? ದಣಿ ದೇವರಾಣೆ, ದಯವಿಟ್ಟು ಹೇಳ್ತಿದ್ದೀನಿ, ಇದಕ್ಕೆಲ್ಲ ಕಾರಣ ಪರಮಶಿವ ಅಂತ ಹೇಳ್ಬೇಡಿ. ನಾನೀಗ ಯಜಮಾಂತಿ ಹತ್ರ ಹೋಗಿ ಮಾತಾಡ್ ಬರ್ತೀನಿ. ಹೋಗು. ಏನೋ ಹೇಮಚಂದ್ರನ್ ಹತ್ರ ಯಾವ್ದೋ ದೊಡ್ಡ ಕತೆನೇ ಹೇಳ್ತಾ ಇದ್ದೆ. ನಿಮ್ಗೂ ಅದೇ ಕತೆ ಹೇಳ್ತೀನಿ ಬನ್ನಿ.
ಅವರಿಗೆ ಪರಮಶಿವ ಅಂತ ಒಬ್ಬ ಆಳಿದಾನೆ, ಮಹಾನ್ ಕಳ್ಳ ಕೊರಮ. ಈ ಎಲ್ಲ ರೋಗಂತಿಗಳಿಗೂ ಅವನೇ ಕಾರಣ. ಹೋಗಿ ಬಿಡು ಮಾಳವಿಕ, ನಮ್ಗಿಬ್ರು ಆಳಿಗೆ ಶಿಕ್ಷೆ ಆಗ್ಬೇಕು ನಿಜ. ಆದ್ರೆ ಇವಾಗ ನಮ್ಗಾಗಿರೋ ಸಂತೋಷದಲ್ಲಿ ಆಗಿದ್ದಾಗೋದನ್ನ ಕ್ಷಮಿಸ್ಬಿಡೋಣ. ಸರಿ, ನಾನೀಗ ಅರ್ಧನಾರಿ ಶೆಟ್ರು ನೋಡ್ಬೇಕು. ನೀನು ಬರ್ತೀಯೇನೋ? ಅರ್ಧನಾರಿ ಶೆಟ್ರನ್ನ ನಾನು ಹೇಗೋ ಭೇಟಿಯಾಗಿಲ್ಲ. ಬಾ, ಒಟ್ಟಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡ್ಬರೋಣ. ಹೌದೌದು, ಅವ್ರ ಆಶೀರ್ವಾದ ಬಹಳ ಮುಖ್ಯ. ನಾನು ಹಾಗೆ ಕಲಾವತಿನೂ ನೋಡ್ಬೇಕು. ಪಾಪ ಕಲಾವತಿಗೆ ನಾನು ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಸರಿ, ನಡಿ ಹೋಗೋಣ. ಒಂದ್ ನಿಮಿಷ, ನಾನು ಅಲಂಕಾರ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ. ಅರ್ಧನಾರಿ ಶೆಟ್ರು ಮನೆಗೆ ಹೋಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹೌದು, ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನ? ನಾನು ನಿಮ್ ತರ ಪ್ರೀತಿಯಲ್ಲಿ ಬಿದ್ದಿದ್ದೀನಿ. ನೀನು ಪ್ರೀತಿ? ಪರವಾಗಿಲ್ಲ ಕಣಯ್ಯ. ಅರ್ಧನಾರಿ ಶೆಟ್ರು ಮಗಳ ಸಖಿ ನಾನ್ ಪ್ರೀತಿಸ್ತಿರೋ ಹುಡುಗಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಯ್ಯೋ, ನೀವೇನು ಮಾಡ್ಬೇಡ್ರಿ. ಅರ್ಧನಾರಿ ಶೆಟ್ರಿಗೆ ಒಂದ್ ಮಾತು ಹೇಳ್ಬಿಡಿ ಸಾಕು. ಅಷ್ಟೇ ತಾನೆ? ಸರಿ, ಹೇಳ್ತೀನಿ ಬಿಡು. ಹುಡುಗಿಗೆ ನೀನ್ ಇಷ್ಟ ಆಗಿದ್ಯಾ? ಅಯ್ಯೋ, ಅವಳಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಸರಿ ಸರಿ, ಆದ್ರೆ ಹೆಂಡತಿನ ನೀನ್ ಹೇಗ್ ಸಾಕಾಗತ್ತೆ? ನನ್ ಕೈಲಿ ಏನೇನ್ ಮಾಡಕ್ಕಾಗತ್ತೆ ಅಂತೆಲ್ಲ ಮಾಡ್ತೀನಿ ಬಿಡಿ. ಸರಿ ಸರಿ, ನಡಿ ಹೋಗೋಣ. ಅರ್ಧನಾರಿ ಶೆಟ್ರಿಗೆ ಒಂದ್ ಮಾತು. ನೀನು ಶೆಟ್ರ್ ಮನೆಗೆ ಬಂದ್ಬಿಡು. ನನ್ನ ಮದುವೆ ಅಂತೆ. ನನ್ನ ಮದುವೆಯಂತೆ ಮದುವೆಯಂತೆ ನಮಗೂ ಏನಂತೆ ಬರಲಾಗುಲ್ಲಂತೆ. ಆಕಾಶವೇ ಬೀಳಲಿ ಮೇಲೆ ನೀನೆಂದು ನನ್ನವಳು. ಕಲಾವತಿ, ನನ್ ಜೊತೆ ಮಾತಾಡಲ್ವಾ? ನನಗ್ ಗೊತ್ತು ನಂದೇ ತಪ್ಪು ಅಂತ. ಕೋಪದಲ್ಲಿ ಬಾಯಿ ಬಂದಂಗ್ ಬೈದ್ಬಿಟ್ಟೆ, ಕ್ಷಮಿಸ್ಬಿಡು. ಕ್ರೂರಿ ನೀನು, ಆದ್ರೂ ಕ್ಷಮಿಸ್ತೀನಿ. ಯಾಕಂದ್ರೆ ನಾನಿನ್ನ ಪ್ರೀತಿಸ್ತೀನಿ. ಶೆಟ್ರೆ, ಒಳಗ್ ಬರ್ಬೋದೆ? ರಾಂಡಿ, ಅಯ್ಯೋ, ನಮ್ಮನ್ ಬೈತಿಲ್ಲ ತಾನೆ? ಇಲ್ಲ ಇಲ್ಲ, ಬನ್ನಿ ಬನ್ನಿ. ಮಾಳವಿಕನ್ನು ಬಂದಿದ್ದಾರೆ ನಿಮ್ಮನ್ನ ನೋಡ್ಬೇಕಂತ. ಕರ್ಕೊ ಬನ್ನಿ. ಬನ್ನಿ. ಶೆಟ್ರೆ, ಅದು ನಾನು ನಿಮ್ಗೆಲ್ಲರ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನಿ. ಪರವಾಗಿಲ್ಲ ಮಾಳ್ವಿಕಾ, ನನ್ನ ಹತ್ರ ಕ್ಷಮೆ ಕೇಳಲೇಬೇಕು ಬಿಡಿ ನೀವು. ನಾನಿನ್ನು ಒಳ ಬರ್ಲೆ? ಕಲಾವತಿ, ಮಾಲ್ವಿಕಾ ಅವರ ಸೇವಕನನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ಹಾಗೆ ಮದ್ವೆನೂ ಮಾಡ್ಕೋಬೇಕಂತಿದ್ದಾನೆ. ನೀನ್ ಅವ್ನು ಹೊಡಿತಿ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಆಹಾ, ಅಗತ್ಯವಾಗಿ. ಏನೊಂದು ಬಿಸಿ ಬಿಸಿ ಮಾಡ್ಲು? ಏನಿಲ್ಲ ನಾಯನ. ಪುಗಳಂಡಿ, ಅವ್ನು ಒಳಗ್ ಕರ್ಕೊಂಡ್ ಬಾ. ಸರಿ ಸರಿ. ಅರ್ಧನಾರಿ ಶೆಟ್ರೆ, ನಾನು ಮಾಲ್ವಿಕಾ ಮದುವೆ ಮಾಡ್ಕೋಬೇಕು ಅಂತಿದೀವಿ. ತಾವು ಹಿರಿಯರು, ಆಶೀರ್ವಾದಿಸ್ಬೇಕು. ಸರಿ ಸರಿ. ದಣಿ, ಬನ್ನಿ ಬನ್ನಿ ಬನ್ನಿ. ಏನೋ ನನ್ಗೇನೋ ಮಾತು ಕೊಟ್ಟಿದ್ರಿ. ನೆನಪಾಯ್ತು, ಇರೋ ಕೇಳ್ತೀನಿ. ಇವಾಗ ಹೇಳ್ತಾರೆ. ಶೆಟ್ರೆ, ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು. ನನ್ನ ಸೇವಕ ನಿಮ್ ಸೇವಕಿನ ಇಷ್ಟಪಟ್ಟಿದ್ದಾನಂತೆ. ನೀವು ಹೂ ಅಂದ್ರೆ ಅಯ್ಯೋ, ಏನಿದು ಆಶ್ಚರ್ಯ! ನನ್ನನ್ನ ಮದ್ವೆ ಆಗಕ್ಕೆ ಇಲ್ಲಿ ಇನ್ನೊಬ್ಬ ಕಾದಿದ್ದಾನೆ. ಅವನು ಯಾರು ಅಂತ ತಿಳ್ಕೋಬೇಕು. ನಂದು ಒಪ್ಪಿಗೆ ಇದೆ. ವಿಲಾಸು, ನೀನೇನಂತಮ್ಮ? ಹೇಮಚಂದ್ರ ಅವ್ರೆ, ನಾನೇ ಕೇಳ್ಬೇಕಂತಿದ್ದೆ. ನೀವೇ ಕೇಳ್ಬಿಟ್ರಿ. ನಾನು ಮಾಳ್ವಿಕರ ಸೇವಕನಿಗೆ ನನ್ನ ಸೇವಕಿಯನ್ನು ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದೆ. ಆದ್ರೆ ನೀವೇ ಕೇಳ್ಬಿಟ್ರಲ್ಲ. ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಆಸೆ ಗಟ್ಟಿ ಬರಕ್ಕೆ ನನಗಿಷ್ಟ ಇಲ್ಲ. ಅರ್ಧನಾರಿ ಶೆಟ್ರೆ, ನಾನು ಮಾತನ್ನ ವಾಪಸ್ ತಗೋತೀನಿ. ನನ್ನ ಸೇವಕ ನಿಮ್ ಸೇವಕಿನ ಮದುವೆ ಆಗೋದನ್ನ ನಾನು ಸಂಪೂರ್ಣವಾಗಿ ವಿರೋಧಿಸ್ತೇನೆ. ಅಯ್ಯೋ, ಇದೊಳ್ಳೆ ವಿಚಿತ್ರ ಆಯ್ತಲ್ಲಪ್ಪ. ಅಯ್ಯೋ, ಎಲ್ಲ ನನ್ನ ಹಣೆ ಬರಹ. ಇಬ್ರಲ್ಲೊಬ್ಬರನ್ನ ಮದ್ವೆ ಮಾಡಿಕೊಳ್ಳಲೇಬೇಕಲ್ವಪ್ಪ. ಹೇಮಚಂದ್ರ ನನ್ನ ಒಡೆಯ, ಮಾಳವಿಕಾ
ನನ್ನ ಒಡತಿ ಇಬ್ಬರ ಸೇವಕನು ನಾನೇ. ಸರಿ ಸರಿ ಆಗಿದ್ದಾಗೋಯ್ತು. 3 ಮದುವೆನೂ ಒಂದೇ ಸರಿ ಮಾಡಿ ಮುಗಿಸ್ಬಿಡ್ತೀನಿ. ಆರ ಆರ ಏ ಮುಂಡ ಕೊಡ್ಕ ಇಲ್ಲಿ ಯಾಕೋ ಆರ್ದೆ? ನೀವೇ ಹಾರ ಹಾರ ಅಂದ್ರಲ್ಲ. ನಾನು ಹೇಳಿದ್ದು ಪೂಲಾರ. ಅವ್ರು ಹೇಳಿದ್ದು ಹೂವಿನಾರ ಅಂತೆ. ಪುಗಳೇಂದಿ 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 ಪುಗಳೇಂದಿ. ಭಟ್ರೆ ನನ್ ಮದುವೆ ಯಾವ ಭಟ್ರೆ? ಸರಿ ಸರಿ ಅಂತೂ ಇಂತೂ ಮದ್ವೆ ಅಂತೂ ಸುಸೂತ್ರವಾಗಿ ಆಯ್ತು. ನೀವೆಲ್ಲ ಊಟ ಮಾಡ್ಕೊಂಡು ಹೋಗ್ಲೇಬೇಕು. ನಿಮ್ಗೋಸ್ಕರ ಹಾಗಲಕಾಯಿ ಗೊಜ್ಜು, ಗುಂದು ಪೊಂಗ್ಲ, ಕಜ್ಜಾಯ ಎಲ್ಲ ಮಾಡ್ಸಿದೀನಿ. ಆದ್ರೆ ಒಂದು ಹುಡುಗರ ಮಾತ್ರ ಕೊಡದೇ ಹೋಗ್ಬೇಡಿ. ಈ ಜೀವನದಲ್ಲಿ ನನಗೆ ಮದುವೆನೇ ಆಗಲ್ಲ ಅನ್ಕೊಂಡಿದ್ದೆ, ಅಂತೂ ಇಂತೂ ಮದುವೆ ಆಗಿ ಹೇಳ್ಬಿಡ್ತು. ಪುಗಳೇಂದಿ 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 ಮದುವೆ ಆಗ ಪುಗಳೇಂದಿ 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 ಪುಗಳೇಂದಿ. ಐ ಎಂಜಾಯ್ಡ್ ಇಟ್. ನೀವೆಲ್ಲ ಸಂತೋಷಪಟ್ಟಿದ್ರಿ ಅಂತ ಭಾವಿಸ್ತೇನೆ. ಮೊದಲಿಗೆ ಈ ನಾಟಕ ಆಯ್ಕೆ ಮಾಡಿ ನಿರ್ದೇಶನ ಮಾಡಿದ ಶ್ರೀ ದತ್ತ ಅವರಿಗೆ, ಅವರ ತಂಡಕ್ಕೆ ಅಭಿನಂದನೆ. ಸಾಮಾನ್ಯವಾಗಿ ಹಾಸ್ಯ ನಾಟಕ ಅಂದರೆ ತುಂಬ ಲಘುವಾಗಿ ತಗೋಬೇಡಿ. ಹಾಸ್ಯ ನಾಟಕ ಮಾಡೋದೇ ಅತ್ಯಂತ ಕಷ್ಟದ ಕೆಲಸ. ಜನರನ್ನು ಅಳಿಸ್ಬಿಡ್ಬೋದು, ನಗಿಸೋದು ಬಹಳ ಕಷ್ಟ. ಯಾಕೆಂದರೆ ನಗು ಇಸ್ ವೆರಿ ಎಕ್ಸ್ಪೆನ್ಸಿವ್, ಅಷ್ಟು ಸುಲಭ ಅಲ್ಲ. ಅದು ಕಾಮಿಡಿ ನಾಟಕದಲ್ಲಿ ಇದು ಸ್ವಲ್ಪ ಸೆಟೈರಿಕಲ್ಲು, ಟೈಮಿಂಗ್ಸ್ ತುಂಬ ಮುಖ್ಯ. ಗ್ರೀಕ್ ನಾಟಕಗಳಲ್ಲಿ ದುರಂತ ನಾಟಕಗಳು ಬಂತು. ವಿಶೇಷವಾಗಿ ಶೇಕ್ಸ್ಪಿಯರ್ನ ಯುಗದಲ್ಲಿ ಟ್ರಾಜಿಡಿ ಪ್ಲೇಸ್ ಬಂತು. ಅದಕ್ಕೆ ಕೌಂಟರ್ ಆಗಿ, ಸಂವಾದಿಯಾಗಿ ಈ ಥರದ ನಗೆ ನಾಟಕಗಳು, ಹಾಸ್ಯ ನಾಟಕಗಳು, ಸರ್ಕ್ಯಾಸ್ಟಿಕ್ ಆಗಿ ಹೇಳೋದು ಅಥವಾ ಪ್ಯಾರಡಿಗಳನ್ನು ಹೇಳೋದು, ವ್ಯಂಗ್ಯವಾದದ್ದನ್ನು ಹೇಳೋದು ಇನ್ನೊಂದು ಪರಂಪರೆಯಾಗಿ ಪ್ರಾರಂಭ ಆಯಿತು. ಭಾರತೀಯ ನಾಟಕಗಳಲ್ಲಿ ಏನಾಗುತ್ತೆ ಅಂದರೆ, ಒಂದು ಗಂಭೀರ ನಾಟಕದ ಮಧ್ಯೆ ಒಂದು ಹಾಸ್ಯ ದೃಶ್ಯ ಅಥವಾ ಒಂದೆರಡು ಹಾಸ್ಯ ಪಾತ್ರ ಬಂದು ಹೋಗುತ್ತಾರೆ. ನಮ್ಮ ಸಿನಿಮಾಗಳಲ್ಲೂ ಇರುತ್ತಲ್ಲ, ಒಂದಿಬ್ಬರು ಹಾಸ್ಯ ನಟರು, ಅದಕ್ಕೋಸ್ಕರ ಒಂದು ಹಾಸ್ಯ ಅಂತ. ಆದರೆ ಇಡೀ ನಾಟಕ ಹಾಸ್ಯ ಇದು. ಹಾಗಾಗಿ ಇಲ್ಲಿ ಎಲ್ಲ ಕಲಾವಿದರಿಗೂ ಬಹಳ ಬಹಳ ಜವಾಬ್ದಾರಿ ಇರುತ್ತೆ. ಅದನ್ನ ನನ್ನ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಅರಿತು ಅಭಿನಯಿಸಿದ್ದಾರೆ. ಅದಕ್ಕಾಗಿ ಇವರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆ, ಪ್ರೀತಿ, ಅಭಿನಂದನೆ. ಮತ್ತೆ ಈ ಕುಟುಂಬ ಇದೆಲ್ಲ ಒಂದು ರಂಗಭೂಮಿಯಿಂದ ಒಂದು ಕುಟುಂಬ, ಆ ಫ್ಯಾಮಿಲಿ ಸ್ಪಿರಿಟನ್ನು ಕಳ್ಕೋಬೇಡಿ. ನಾಟಕ ಕಲಿಸ್ಕೊಡೋದೇ ಅದು. ನಾವೆಲ್ಲ ಒಂದು ಅಂತ ಒಂದು ನಾಟಕ ಆದ್ರೆ ನೋಡಿ, ಯಾರೋ ಬರ್ತಾರೆ, ಕುರ್ಚಿ ಇಡ್ತಾರೆ, ಓಡಿ ಹೋಗ್ತಾರೆ, ಲೈಟ್ ಹಾಕ್ತಾರೆ, ಇನ್ನೇನು ಸಂಗೀತ ಬರುತ್ತೆ ಹಿಂದೆ. ಅದೆಲ್ಲ ಒಂದು ಫ್ಯಾಮಿಲಿಯಿಂದ ಉದ್ಭವಿಸುವಂಥ ಒಂದು ಬೇರೆ ಬೇರೆಯ ಕಲೆಯ ಪ್ರಕಾರಗಳು. ಐ ಆಮ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಟು ಎವರಿಬಡಿ. ಬಂದೆ ನನಗೆ